विद्या मुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन्माविर्भूयादनकमहिमा मानसे वागधीशः। नमस्ते प्राणेश प्रणतविभवाय वनिमगाः नमस्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रिगुण्यवर्जितमजं विमाद्यमीशं वन्दे भवद्गम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸರ ಮಹಾಭಾರತದ ಚಿಂತನೆಗಳಿಗೆ ವಂದನೆಗಳು. ಅನುಶಾಸನ ಪರ್ವದ 31ನೆಯ ಪ್ರವಚನ. ಅದಾಗಲೇ ಅನುಚಿತನಾದ ಇವನಿಗೆ ಉಪದೇಶ ನೀಡುವ ವಿಷಯದಲ್ಲಿನ ಚಿಂತನೆಗಳ ಬಗ್ಗೆ ಧರ್ಮರಾಜನಿಗೆ ಒಬ್ಬ ಶೂದ್ರ ತಪಸ್ವಿಯ ಅತ್ಯಂತ ಯಶಸ್ವಿಯಾಗಿ ನಿಂತ ಒಬ್ಬ ಸಿದ್ಧ ಋಷಿಯ ಚಿಂತನೆಯನ್ನು ಕೊಡ್ತಾ ಇದ್ರು. ಆತ ಜನ್ಮಾಂತರದಲ್ಲಿ ಅವರಿರುವರು ರಾಜಪುರೋಹಿತರಾಗಿ ಮೆರೆದರು ಅಂತ ಹುಟ್ಟಿ ಬಂದಿದ್ರು, ಗೆಳೆಯರಾಗಿದ್ರು. ಅದರಲ್ಲಿ ರಾಜನಿಗೆ ಜನ್ಮಾಂತರದ ಸ್ಮೃತಿ ಇತ್ತು. ತಪ್ಪು ಮಾಡಿದವ ಪುರೋಹಿತನಾದ್ರಿಂದ ಆತ ಅದನ್ನು ಗಮನಿಸಿರಲಿಲ್ಲ. ಹೀಗಾಗಿ ಅವರಿರೋರ ಆಪ್ತರಾಗಿ ಮೆರೆದ್ರು, ಎಲ್ಲ ಕಲಿತಿದ್ರು. ಕ್ರಮೇಣ ವರ್ಧಿತವು ಲೋಕೆ ಕ್ರಮೇಣ ವರ್ಧಿತವು ಚ ಉಭೌ ವಿದ್ಯಾಸು ಕುಶಲ ಉಭೌ. ಒಳ್ಳೆ ವಿದ್ಯೆಗಳನ್ನು ಕಲಿತಿದ್ದಾರೆ ಇಬ್ಬರು ಸಹ. ವೇದಗಳು, ಜ್ಯೋತಿಷ, ಅದರಂತೆ ಸಾಂಖ್ಯಶಾಸ್ತ್ರ, ಕಲ್ಪ ಸೂತ್ರಗಳು, ಇವೆಲ್ಲದರಲ್ಲಿ ಸಹ ನಿಪುಣರಾಗಿ ನಿಂತರು. ಮುಂದೆ ಕಾಲದಲ್ಲಿ ರಾಜ ಕುಮಾರನಾದವ ಈಗ ರಾಜನಾಗಿದ್ದಾನೆ. ಯಾರು ಜನ್ಮಾಂತರದಲ್ಲಿ ಬಂದನೋ ಶೂದ್ರ ತಪಸ್ವಿ, ಆತ ರಾಜನಾಗಿದ್ದಾನೆ. ಈಗ ಅವನ ಜೊತೆಯಲ್ಲಿ ಈಗ ಅವನ ಮಿತ್ರನೇ ಈಗ ಅವನ ಪುರೋಹಿತ, ರಾಜ ಪುರೋಹಿತ. ಒಳ್ಳೆ ಆರಾಮವಾಗಿತ್ತಿದ್ದ. ಆದರೆ ರಾಜ ಪ್ರತಿ ಬಾರಿಯೂ ಅವನ ಪುಣ್ಯ ಕರ್ಮಗಳಲ್ಲಿ, ಶಾಂತಿ ಕರ್ಮಗಳಲ್ಲಿ ಎಲ್ಲ ಅವನನ್ನು ನೋಡಿ ನಗಾಡುದು. ಕರ್ಮದಾಗ ರಾಜರ ಈ ಕತೆ ಆತನಿಗೆ ಅರ್ಥ ಆಗ್ತಿರ್ಲಿಲ್ಲ. ಪುರೋಹಿತನಿಗೆ ಬಹಳ ಸಮಯ ಆದಾಗ ತುಂಬ ನೋವಾಯ್ತು. ಅವನಿಗೆ ಕೋಪ ಬರಲಿಕ್ಕೆ ಶುರುವಾಯಿತು. ಇವೇನು ನನ್ನನ್ನು ನೋಡಿ ಕರ್ಮಾಂಗದಲ್ಲಿ ನಗಾಡ್ತಾನೆ ಅಂತ ಹೇಳಿ. ಹೀಗೆ ಅವನಲ್ಲಿ ಯಾವತ್ತೋ ಒಂದು ಹೊತ್ತಿನಲ್ಲಿ ಪಟ್ಟಾಂಗ ಮಾಡ್ತಾ ಇರುವಾಗ, ಆರಾಮಾಗಿದ್ದಾಗ, ಅವನೊಬ್ಬನೇ ಸಿಕ್ಕಿದಾಗ ಕೇಳಿಯೇ ಬಿಟ್ಟವ. ನೇರ ಕೇಳಲಿಲ್ಲ, ಹಾಗೆ ಕೇಳಲಿಲ್ಲ. ವರಮಿಚ್ಛಾಮಿ ಹಂತು ಏಕಂ ಅಂತಾನೆ. ನನಗೆ ಒಂದು ವರ ಬೇಕು, ನಿನ್ನಲ್ಲಿ ನಾನು ಕೇಳುತ್ತೇನೆ ಅಂತ ರಾಜನಲ್ಲಿ ಹೇಳುತ್ತಾನೆ. ರಾಜ ಹೇಳುತ್ತಾನೆ, ಒಂದು ವರ ಯಾಕೆ ಮಾರಾಯ? ಪುರಾಣಾಂತೆ ಶತಂ ದದ್ಯ, ನಿನಗೆ 100 ಗಟ್ಟಲೆ ನಾನು ವರ ಕೊಡುತ್ತೇನೆ, ಒಂದಕ್ಕೆ ಯಾಕೆ ನಿಲ್ಲಿಸಬೇಕು? ಯಾಕೆ ಅಂದರೆ ಸ್ನೇಹಾಚ್ಯ ಬಹುಮಾನಾಚ್ಯ ನಾಸ್ತಿ ಅದೇಯಮಿವೆ ತವ. ನಿನ್ನ ಮೇಲೆ ನನಗೆ ಆತ್ಮೀಯತೆಯಿಂದ, ನಿನ್ನ ಮೇಲೆ ನನಗೆ ಗೌರವ ಇರುವುದರಿಂದ ನೀನು ಪುರೋಹಿತ ಸ್ಥಾನದಲ್ಲಿರುವವ, ನನ್ನ ಆಪ್ತ ಸ್ನೇಹಿತ ನೀನು. 2 ವಿಷಯದಲ್ಲಿಯೂ ನಾನು ನಿನಗೆ ಏನು ಕೊಡಬಾರದು ಅಂತ ಇಲ್ಲ, ಏನು ಬೇಕಾದ್ರೆ ನಾನು ನಿನಗೆ ಕೊಡುತ್ತೇನೆ ಅಂತ. ಆಗ ಪುರೋಹಿತ ಕೇಳುತ್ತಾನೆ, ನನಗೆ ಒಂದು ವರ ಸಾಕು, ನೀನು ಅದನ್ನು ಕೊಡಬೇಕು, ನಿನಗೆ ನನಗೆ ಪ್ರತಿಜ್ಞೆ ಮಾಡಬೇಕು, ಕೊಡುತ್ತೇನೆ ಅಂತೇಳಿ
ಸುಳ್ಳು ಮಾಡುವುದಿಲ್ಲ, ಸತ್ಯವಾಗಿಯೂ ಅದನ್ನು ನಡೆಸಿಕೊಡುತ್ತೇನೆ ಅಂತ ಹೇಳಬೇಕು. ಪ್ರತಿಜಾನೀಹಿ ತಾವತ್ವಂ ಸತ್ಯಂ ಯದ್ವದ ನಾನೃತಂ. ಹೀಗೆ ಆಯಿತು, ಖಂಡಿತವಾಗಿಯೂ ನಾನು ಸತ್ಯವನ್ನೇ ಮಾಡುತ್ತೇನೆ, ಪ್ರತಿಜ್ಞೆ ಮಾಡುತ್ತೇನೆ. ಆದರೆ ಎಂತ ಅಂತ ಗೊತ್ತಾಗಬೇಕಲ್ಲ ನನಗೆ. ಗೊತ್ತಾಗ ನಾನು ಹೇಗೆ ಮಾಡಲಿ? ಅದ್ರದ್ದು ಎಂತ ಅಂತ ಹೇಳಿ, ಅದೇ ಜ್ಞಾಸ್ಯಾಮಿ ವಕ್ಷ್ಯ. ನಾನು ತಿಳಿದ್ರೆ ನಾನು ಹೇಳುತ್ತೇನೆ ನಿನಗೇನಾಗಲಿಕ್ಕೆ ಉಂಟು ಅಂತ. ಅಜಾನನ್ನತು ಸಂವಾದೆ. ನನ್ನ ವಿಷಯ ಗೊತ್ತಾಗದಿದ್ದರೆ ನಾನು ನಿನ್ನ ಹತ್ರ ಆಯಿತು ಆಜ್ಞೆ ಮಾಡುತ್ತೇನೆ, ಪ್ರತಿಜ್ಞೆ ಮಾಡುತ್ತೇನೆ, ಒಪ್ಪಿಕೊಳ್ಳುತ್ತೇನೆ ಅಂತ ಆಣೆ ಮಾಡುತ್ತೇನೆ ಹೇಳುವುದು ಹೇಗೆ? ನಾನು ವಿಷಯ ಹೇಳು. ಆಗ ಇಷ್ಟು ಪೀಠಿಕೆಯನ್ನು ಮಾಡಿದ್ದರಿಂದ ಪುರೋಹಿತನಿಗೆ ಸಮಾಧಾನದಲ್ಲಿ ಪುರೋಹಿತಿಗೆ ನೇರ ಕೇಳಿಯೇ ಬಿಟ್ಟ ರಾಜನ ಹತ್ರ. ಕಿಂತು ಅಮ್ಮ ಸಸಿ ವೀಕ್ಷ್ಯಮಾಂ, ನನ್ನನ್ನು ಕಾರ್ಯಕ್ರಮಗಳಲ್ಲೆಲ್ಲ ನೋಡ್ತಾ ನಗುವುದು ಯಾಕೆ ನೀನು? ಕೇಳಿಯೇ ಬಿಟ್ಟು. ನನಗೆ ತುಂಬ ನಾಚಿಕೆ ಆಗ್ತದೆ, ಆಗ ಕಸಿಬಿಸಿ ಆಗ್ತದೆ. ಸಂವ್ರೀಡಂ ವೈ ಭವತಿ ಮೇ ಮನಃ. ಅದಕ್ಕೋಸ್ಕರ ನಾನು ಗಾಬರಿ ಆದ್ದರಿಂದ, ಒಳಗೆ ನೋವನ್ನು ಅನುಭವಿಸುವುದರಿಂದ ನಿನ್ನನ್ನು ಅಲ್ಲಿ ಕೇಳುತ್ತೇನೆ, ನೀನು ಸತ್ಯ ಹೇಳಬೇಕು ಅಂತ. ಅದಕ್ಕೆ ರಾಜ ಹೇಳ್ತಾನೆ, ಇದೆಂಥ ವಿಷಯ ಅಲ್ಲ, ನಾನು ಹಿಂದೆ ಕರ್ಮಗಳನ್ನು ಮಾಡುತ್ತಿದ್ದೆ ಅಲ್ಲ, ಶ್ರಾದ್ದ ಕರ್ಮದಲ್ಲಿ ನಾನು ನಿನ್ನನ್ನು ಅತಿಥಿಯನ್ನಾಗಿಸಿಕೊಂಡು, ಅಭ್ಯಾಗತನನ್ನಾಗಿಸಿಕೊಂಡು, ಆಗ ನೀನೆಲ್ಲ ಅದು ಹೀಗೆ ದರ್ಬೆ ಮುಖ ಹಾಕಲಿಕ್ಕೆ ಆಚೆ ಅಲ್ಲ, ಅದರ ಕುಡಿ ಬರಲಿಕ್ಕೆ ಅಂತೆಲ್ಲ ಹೇಳಿಕೊಟ್ಟೆ. ಹಾಗೆ ನಾನು ಅದನ್ನೆಲ್ಲ ಕರ್ಮಾಂಗಗಳನ್ನು ಮಾಡಿದೆ, ನೀನು ಹೇಳುತ್ತಾ ಹೇಳಿಕೊಟ್ಟ ಹಾಗೆ ನಾನು ಅದನ್ನೆಲ್ಲ ನಡೆಸಿಕೊಟ್ಟೆ. ಇದು ಹಿಂದಿನ ಜನ್ಮದಲ್ಲಿ ಆಗಿರತಕ್ಕಂಥ ಘಟನೆಗಳು. ನಾನೀಗ ರಾಜನಾಗಿದ್ದೇನೆ, ನೀನೀಗ ಪುರೋಹಿತನಾಗಿದ್ದೀಯ. ವಿಷಯ ಏನು ಕೇಳಿದ್ರೆ, ಏತೇನ ಕರ್ಮದೋಷೇಣ ಪುರೋಧಾಹತ್ವಂ ಅಜಾಯಥ. ನೀನು ಮಾಡಿರತಕ್ಕ ಕರ್ಮದ ದೋಷದಿಂದಾಗಿ ನಿನಗಿಂತಹ ಒಂದು ಜನ್ಮ ಬಂದಿದೆ. ನಾನು ಮಾಡಿರತಕ್ಕಂಥ ಕರ್ಮದಿಂದಾಗಿ ನನಗೆ ರಾಜನಾಗುವ ಯೋಗ ಬಂದಿದೆ. ರಾಜಾಚ ವಿಪ್ರೇಂದ್ರ ಪಶ್ಯ ಕಾಲಸ್ಯ ಪರ್ಯಯ. ನೀನು ನನಗೆ ಗುರುವಾಗಿ ನಿಂತು ನನ್ನ ಕರ್ಮಗಳನ್ನು ತಿದ್ದಿ ನನ್ನ ನಡೆಸಿಕೊಟ್ಟವ ನೀನು. ಆದರೆ ನಾನು ನಿನ್ನ ಶಿಷ್ಯನಾಗಿ ನಿನ್ನ ಹತ್ರ ಕೇಳಿಕೊಂಡು ನಡೆಸಿಕೊಡುವ ಮೂಲಕ ನಾನು ಕರ್ಮವನ್ನು ನಡೆಸಿಕೊಟ್ಟೆ. ನಾನು ನನ್ನ ಕರ್ಮತಂತ್ರದಿಂದ ರಾಜನಾಗುವ ಯೋಗ್ಯತೆಯನ್ನು ಪಡೆದೆ. ಈಗ ರಾಜನಾಗಿ ಮೆರೀತಾ ಇದ್ದೇನೆ. ನಿನ್ನನ್ನು ಒಬ್ಬ ಪುರೋಹಿತನಾಗಿ, ಆಗ ನೀನು ಗುರುಸ್ಥಾನದಲ್ಲಿದ್ದವ, ಈಗಲೂ ಸ್ಥಾನದಲ್ಲಿ ನೀನು ಗುರುವಾಗಿ ಇದ್ದಿ ನನಗೆ ಮಾನ್ಯನೇ. ಆದರೆ ಪೌರೋಹಿತ ವೃತ್ತಿ ಮತ್ತೊಬ್ಬರ ಮನೆಯ ಒಂದು ಋಣದಲ್ಲಿ ಬದುಕುವ ಹಾಗೆ, ಅವರ ಅಡಿಯಾಳಾಗಿ ಅವರ ಹೇಳಿದ ಕೆಲಸ ಮಾಡಿಕೊಂಡು ಕೂಲಿಯವನಿಗೂ ಇವನಿಗೂ ವ್ಯತ್ಯಾಸ ಕಾಣುವುದಿಲ್ಲ. ಅವನಿಗೂ ಇವನಿಗೂ ಅಗ್ರಿಮೆಂಟಲ್ಲಿ ವ್ಯತ್ಯಾಸವೂ ಕಾಣುವುದಿಲ್ಲ. ಕೆಲಸದವನಿಗೆ ಹೇಳ್ತಾನೆ, ಇಷ್ಟು ಕೆಲಸ ಮಾಡಬೇಕು, ಇಷ್ಟು ಸಾಮಾನು ಸರಂಜಾಮ ಅಲ್ಲಿಂದ ಇಲ್ಲಿಗೆ ತಂದು ಹಾಕಬೇಕು, ಇಷ್ಟು ಕಡೆಯಲ್ಲಿ ಪೈಂಟ್ ಹೊಡಿಬೇಕು, ಇಷ್ಟು ಕಲ್ಲುಗಳನ್ನು ಕೆತ್ತಿ ಜೋಡಿಸಬೇಕು, ಇಷ್ಟು ಸಿಮೆಂಟ್ ಹಾಕಿರಬೇಕು. ಅದಕ್ಕೆ ಅವನು ಎಷ್ಟು ಅಂತ ಹೇಳುತ್ತಾನೆ. ಇಷ್ಟು ಚಾಲ್ತಿಯಲ್ಲಿ ಉಂಟು, ಲೋಕದಲ್ಲಿ ಇಷ್ಟು ಕೊಡ್ತಾರೆ, ಇಷ್ಟು ನನ್ನ ಸ್ಕಿಲ್ನೆಸ್ಸು ಯೋಗ್ಯತೆ ಎಲ್ಲ ಹೇಳುತ್ತಾನೆ. ಸರಿ ಅಂತ ಹೇಳಿವ, ಅಷ್ಟು ಕೊಡುವ ಅಂತ. ಕೊನೆಗೊಮ್ಮೆ ಅದು ಕೇಳುತ್ತಾನೆ, ಇಲ್ಲೇ ಊಟ ಕಾಫಿ ತಿಂಡಿ ಎಲ್ಲ ಮಾಡ್ತೀಯಾ ಅಂತ ಕೇಳಿಕೊಂಡು, ಮಾಡುವುದಾದ್ರದ್ದೆಲ್ಲ ಸ್ವಲ್ಪ ಕತ್ತರಿಸ್ಲಿಕ್ಕೆ ಉಂಟು, ಅನ್ನೋಪಚಾರ ಕೊಟ್ಟರೆ ಕಡಿಮೆ, ಅದನ್ನು ನೀವು ದಕ್ಷಿಣೆ ಅಂತ ಕರೆಯುವುದಿಲ್ಲ, ಅದಕ್ಕೆ ನೀವು ಸಂಬಳ ಅಂತ ಹೇಳ್ತೀರಿ, ಕೂಲಿ ಅಂತ ತಿಳಿಸ್ತೀರಿ. ಅವನು ಮಾಡಿದ ಚಾಕರಿಗೆ ಅನುಗುಣವಾಗಿ ಅವನಿಗೆ ಕೇಳಿಕೊಂಡ ಸೊತ್ತು ಅಂತ. ಮತ್ತೆ ಪುರೋಹಿತನೇನು, ಅವನಲ್ಲಿಯೂ ಅಗ್ರಿಮೆಂಟ್, ಇವತ್ತು ಈ ಕರ್ಮ ಮಾಡಿಕೊಡು, ಈ ಹೋಮ ಮಾಡು, ಈ ಶಾಂತಿ ನಡೆಸು, ಈ ಅಭಿಷೇಕ ಆಗಲಿ, ಈ ಪಾರಾಯಣ ಬರಲಿ ಹೇಳಿಕೊಂಡು, ಕೆಲವೊಮ್ಮೆ ಗಂಟೆಗಳಿಗೆ ಇಷ್ಟೊತ್ತಿಗೆ ಮುಗಿಬೇಕು ಅಂತ ಹೇಳ್ತಾರೆ, ಇಷ್ಟೊತ್ತು ಮಾಡಿ ಅಂತಾರೆ, ಪೀರಿಯಡ್ ಕೊಡುತ್ತಾರೆ. ಆನಂತರ ಅವರಿಗೆ ಮೊದಲೇ ಕೇಳಿರ್ತಾರೆ ಕೆಲವರ ಹತ್ರ,
ಅವರ ಹತ್ರವೇ ಕೇಳಿರ್ತಾರೆ ಎಷ್ಟು ಕೊಡಲಿಕ್ಕೆ ಬೇಕು, ಎಷ್ಟು ಕೊಡಬೇಕು ಅಂತ. ಅವಾಗ ಹೇಳ್ತಾನೆ, ನನಗೆ ನೀವು ಕೊಡಿ ಪರವಾಗಿಲ್ಲ, ನಮ್ಮ ಇಬ್ಬರು ಅಸಿಸ್ಟೆಂಟ್ಗಳು ಬರ್ತಿರ್ತಾರೆ, ಅವರಿಗೆ ಇಷ್ಟಿಷ್ಟು ಕೊಡಬೇಕು ಹೇಳ್ತಾನೆ. ಹೀಗಾಗಿ ಅಸಿಸ್ಟೆಂಟ್ಗಳಿಗೆ ಅಷ್ಟೆಲ್ಲ ಕೊಡುವಾಗ ಇವನಿಗೆ ಕಮ್ಮಿ ಕೊಡ್ಲಿಕ್ಕೆ ಆಗ್ತದ? ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅವನು ಕೊಡ್ತಾನೆ, ಕೊಡಬೇಕು ಅಂತ ಅರ್ಥ ಆಗ್ತದೆ. ಅಂದರೆ ಇವನ ರೇಟ್ ಹೇಳುವುದಿಲ್ಲ, ಇವನ ಎಡವಲದವರ ರೇಟ್ ಹೇಳುವ ಮೂಲಕ ಇವನ ರೇಟನ್ನು ಪರ್ಯಾಯವಾಗಿ ಪರೋಕ್ಷವಾಗಿ ಸೂಚಿಸಿದಾಗೆ ಆಗ್ತದೆ. ಹಾಗಾದ್ರೆ ಏನಾಯ್ತು? ಅಗ್ರಿಮೆಂಟೆಡ್ ಆಯ್ತು ಬೇಸಿಸ್. ಅದು ಕೆಲವು ಮೇಸ್ತ್ರಿ ಹೇಳ್ತಾನೆ, ಅವನು ಹೇಳುವಾಗಲೂ ಹಾಗೆ ತಿಳಿಸ್ತಾನೆ, ನಾನು 2 ಜನ ಹೆಲ್ಪರ್ ತರ್ತೇನೆ, ಹೆಲ್ಪರಿಗೆ ಒಂದು 800 ಕೊಡಿ ನೀವು ಅಂತ ಹೇಳ್ತಾನೆ. ಮತ್ತೆ ಇವನಿಗೆ 1000 ಕೊಡಬೇಕೆನ್ನೋದು ಅರ್ಥ ಆಗಿರ್ತದೆ. ಆಗ 1000 1200 ದಿನಕ್ಕೆ ಲೆಕ್ಕಾಚಾರ ಮಾಡಿದಾಗ. ಇವೆಲ್ಲ ಒಂದು ರೀತಿಯಿಂದ ಅದರಿಂದ ರಾಜ ತಮಾಷೆ ಮಾಡುತ್ತಾನೆ. ಅಡ್ಯಾಳುಗಳಾಗಿ ಬದುಕುವ ಕಥೆ ಆಯ್ತಲ್ಲ ಇದು. ನೀವು ಸೊತ್ತುಗಳನ್ನು ಉಪಯೋಗಿಸುವುದು ದೊಡ್ಡ ಮಟ್ಟಿನಲ್ಲಿ ಇರಬಹುದು. ಅಂದ್ರೆ ಇವ ಗಾಜು ಕತ್ತರಿಸುವವ, ಕನ್ನಡಿ ಕತ್ತರಿಸುವವ, ಗ್ಲಾಸ್ ಕತ್ತರಿಸುವವ ವಜ್ರದಲ್ಲೇ ಹೊಡಿತಾನದನ್ನು ತುಂಡರಿಸಲಿಕ್ಕೆ. ಅವನ ಆಯುಧ ವಜ್ರಾಯುಧ ಅಂದ ತಕ್ಷಣ ದೊಡ್ಡ ಸಂಗತಿ ಹೇಳಿಕೊಂಡು ಅವನು ದೊಡ್ಡ ಜನ ಆಗ್ತಾನ. ಅವನ ಮೆಟೀರಿಯಲ್ಸ್ಗಳು ಭಾರಿ ದೊಡ್ಡದಿದೆ ಅಂದಾಗ ಏನು ದೊಡ್ಡದಾಗತ್ತೆ, ಏನು ದೊಡ್ಡಸ್ತಿಗೆ ಆಗತ್ತೆ. ಹಾಗೆ ವಸ್ತುಗಳ ವಿನಿಯೋಗದಿಂದ, ಸಲಕರಣೆಗಳ ಮೌಲ್ಯದಿಂದಾಗಿ ವ್ಯಕ್ತಿ ಅದನ್ನು ಉಪಯೋಗಿಸಿಕೊಳ್ಳುವ ಮೂಲಕ ದೊಡ್ಡ ಜನ ಅಂತ ಆಗುವುದಿಲ್ಲ. ಪ್ರಯೋಜನ ಏನಿಲ್ಲ, ಅವನ ವೃತ್ತಿ ದೊಡ್ಡ ಸಂಗತಿಯಿಂದ ಅನಿಸುವುದೂ ಇಲ್ಲ. ಅಂದ ವೇದವನ್ನು ಉಪಯೋಗಿಸಿಕೊಂಡಿದ್ದೇನೆ. ಅದಾಗಲೇ ನಾನೊಂದು ಸಂವಾದದ ಮಾತು ಕೇಳಿಕೊಂಡೆ, ಬಹಳ ಅದ್ದೂರಿಯಾದ ಒಂದು ಗೆರೆ. ಅದನ್ನು ಆತ್ಮೀಯವಾಗಿ ಹಂಚಿಕೊಳ್ಳಬೇಕು ನಾನು. ಅಂದ್ರೆ ಚಾಲ್ತಿಯಲ್ಲಿ ಹೇಗಿರ್ತದೆ ಅಂತ ಈ ವೃತ್ತಿಯ ನೆಲೆಯಲ್ಲಿ. ದೇವರು ಹೆಚ್ಚಾಗಿ ಅಜ್ಞಾನಿಗಳ ಪಕ್ಷದಲ್ಲಿ ಇರ್ತಾನೆ ಅಂತ ಕಾಣುತ್ತೆ ಅಲ್ಲ, ಕೊನೆಗೆ ಕನ್ಕ್ಲೂಷನ್ ಹಾಗೆ ಅಂತ. ಯಾಕೆಂದ್ರೆ ಈ ತಿಳಿದವರು ವಿದ್ವಾಂಸರು ದೇವರನ್ನೇ ಪ್ರಶ್ನಿಸ್ತಾರೆ, ಅದು ಯಾಕೆ, ಇದು ಏನಿದೆ ಅಂತದ್ದು, ಅದು ಹೇಗೆ ಅಂತ. ಹಾಗಾಗಿ ದೇವರು ತಿಳಿಯದವರ ಪಕ್ಷದಲ್ಲಿ, ಅಜ್ಞಾನಿಗಳ ಪಕ್ಷದಲ್ಲಿ ಅವನು ಏನಾದ್ರೂ ಮಾಡ್ತಾನೆ, ಎಷ್ಟಾದ್ರೂ ಮಾಡ್ತಾನೆ, ಹೇಗಾದ್ರೂ ಮಾಡ್ತಾನೆ. ಇವರು ತಿಳಿದವರು ಮಾಡ್ಲಿಕ್ಕೆ ಹೋಗುವುದಿಲ್ಲ ಹೇಳಿಕೊಂಡು ಇವರು ಕನ್ಕ್ಲೂಷನ್ ಕೊಟ್ಟು ಬಹಳ ಚಂದವಾಗಿ, ಅಂದ್ರೆ ತಿಳಿದವ ಪ್ರಶ್ನಿಸಲೇಬಾರದು ಅನ್ನುವ ಮಟ್ಟಿನಲ್ಲಿ ಈ ಎಲ್ಲ ವಿರೋಧಗಳು ಅವರ ನಡೆಗಳಿಗೆ, ಅವರು ಮಾಡುತ್ತಿರತಕ್ಕಂಥ ಬೆಪ್ಪು ಕರ್ಮಗಳಿಗೆ ವಾಸ್ತವವಾಗಿ ಶ್ರುತಿ ಏನು ಹೇಳ್ತದೆ? ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ. ಇದರ ಸ್ಪಷ್ಟತೆಯನ್ನೇ ಕೃಷ್ಣ ಹೇಳಿದ್ದು, ಯಶ್ ಶಾಸ್ತ್ರವಿಧಿ ಉತ್ಸೃಜ್ಯ ವರ್ತದೆ ಕಾಮಕಾರತ ನಸ ಸಿದ್ಧಿ ಮಮಾಪ್ನೋತಿ ನ ಸುಖಂ ನ ಪರಾಂಗತಿಂ ಅಂತ. ಅವನು ಉತ್ತಮನಾಗುವುದಿಲ್ಲ ಕರ್ಮವನ್ನು ಶಾಸ್ತ್ರಕ್ಕಿಂತ ವಿರೋಧವಾಗಿ ಮಾಡಿದರೆ. ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಅಂತ ಹೇಳಿ ಶ್ರುತಿ ಸ್ಮೃತಿ ಹರೇ ರಾಜ್ಞೆ ಅಂತ ದೇವರೇ ಹೇಳಿಕೊಟ್ಟಾಗಿಗೆ ಮಾಡಬೇಕು. ನಾನು ಜ್ಞಾನಿ ಪ್ರಿಯತಮೋತೋಮೆ ಅಂತ ಹೇಳ್ತಾ, ನನಗೆ ತಿಳಿದವನು ಮಾಡುವ ಸೇವೆಯಲ್ಲಿ ನನಗೆ ಔಚಿತ್ಯ ಇರುವುದು, ಅಂಥವನಿಗೆ ನಾನು ಫಲವನ್ನು ಕೊಡುತ್ತೇನೆ ಹೇಳಿರುವಾಗ ತಿಳಿದವರ ಸೇವೆಯ ಬಗ್ಗೆಯೇ ದೇವರಿಗೆ ನಿರ್ಲಕ್ಷ್ಯ ಅಂತ ಹೇಳುವ ಮಟ್ಟಿಗೆ ಅಜ್ಞಾನಿಗಳಿಗೇನೆ ದೇವರ ಪಾಲು ಅಂತ ಹೇಳ್ತಕ್ಕಂಥ ಒಂದು ನಿರ್ಣಯ ಕೊಡತಕ್ಕಂಥ ಒಬ್ಬ ಮೇಧಾವಿ ಇದ್ದಾನೆ ಅಂದ್ರೆ ಸಮಾಜದಲ್ಲಿ ಅವನು ತಿರುಗ್ತಾನೆ. ಹೇಳಿದ್ರೆ ನಮ್ಮ ಕರ್ಮ ಸಿದ್ಧಾಂತಗಳಿಗೆ, ಕರ್ಮ ಚಿಂತನೆಗಳಿಗೆ ನಾವು ವ್ಯಾಲ್ಯೂಯೇಟ್ ಮಾಡತಕ್ಕಂಥ ನಮೂನೆ, ಮೌಲ್ಯ ಮಾಪನ ಮಾಡತಕ್ಕಂಥ ಕ್ರಮ ಹೇಗೆ ಅಂತ ಅರ್ಥ ಆಗುತ್ತೆ. ಅದರಿಂದ ಈ ಪೌರಹಿತ್ಯ ವೃತ್ತಿ ಅನ್ನುವಂಥದ್ದು ಧರ್ಮ ದೇವರುಗಳನ್ನೆಲ್ಲ ಹಿಡಿದುಕೊಂಡು ಮಾಡತಕ್ಕಂಥ, ಏನು ಹೇಳುವ, ಆಟ ಅಂತ ಹೇಳುವನ, ನಾಟಕ ಅಂತ ಹೇಳುವನ, ಇದನ್ನು ರಾಜ ಆಗಲೇ ಟೀಕೆ ಮಾಡ್ತಾ ಇದ್ದಾನೆ. ಅವನಿಗೆ ನೀನು ಯಾವ ಪ್ರಕಾರದಲ್ಲಿ ಪುರೋಹಿತನಾಗಿ ಬಂದೆ ನೋಡು, ನಾನು ರಾಜನಾಗಿ ನಿಂದೆ ನೋಡು ಅಂತ ಹೇಳುತ್ತಾ. ನಾನು ನಿನಗೆ ಸೋಲಬೇಕು, ಸೋಲಿಸಬೇಕು, ನಿನ್ನನ್ನು ಲೇವಡಿ ಮಾಡಬೇಕು ಅಂತೆಲ್ಲ ನಾನು ನಗಾಡ್ತಾ ಇರಲಿಲ್ಲ. ನನ್ನ ಉದ್ದೇಶ ಅಲ್ಲ. ವಾಸ್ತವವಾಗಿ ಮತ್ಕೃತಸ್ಯ ಉಪದೇಶಸ್ಯ ತ್ವಯಾ ಅವಾಪ್ತವಿದಂ ಫಲಂ ನ ತ್ವಾಂ ಪರಿಭವನ್ ಬ್ರಹ್ಮನ್ ಪ್ರಹಸಾಮಿ ಗುರುರ್ಭವಾನ್. ನೀನು ನನಗೆ ಹಿಂದೆಯೂ ದೊಡ್ಡವನೇ, ಈಗಲೂ ಗುರುಸ್ಥಾನದಲ್ಲಿ ನಿನ್ನನ್ನು ನಾನು ಇಟ್ಟವನು. ಶುಕ್ರಾಚಾರ್ಯನ ಕತೆ ಕೇಳಿದ್ದು ಗೊತ್ತು ತಾನೆ.
ಅವನು ರಾಜನಾಗಿದ್ದರು ವೃಷಭರವ, ಅವನ ಪೌರುಷ ಏನು ಎನ್ನುವುದನ್ನು ಶರ್ಮಿಷ್ಠೆಯಲ್ಲಿ ತಿಳಿಸ್ತಾ ಹೇಳಿದ್ದ ಅದನ್ನು. ಹಾಗೆ ಇವನು ಹೇಳುತ್ತಾನೆ, ನೀನು ನನಗಾಗಿ ಏನೊಂದು ಉಪದೇಶ ಮಾಡ್ತಾ ಇದ್ದೆ, ನಾನು 3 ಜಾತಿಗಳಲ್ಲಿ ಬಂದವನಲ್ಲ, ಅಂದ್ರೆ ವೇದೋಕ್ತವಾದ ಸಂಸ್ಕಾರ ನನಗೆ ಇಲ್ಲ. ವಾಸ್ತವವಾಗಿ ನನಗೆ ಪರಿಚರ್ಯೆಯಿಂದಲೇ ಸಾಧನೆ ಆಗಬೇಕಾದ್ದು. ಆದರೆ ನನಗೆ ನೀನು ಕೆಲವು ಉಪದೇಶ ಮಾಡ್ತಾ ಹೋದೆ, ನಾನು ಮಾಡುವಾಗ ಅದನ್ನು ತಪ್ಪನ್ನು ತಿದ್ದಿಕೊಟ್ಟು ಹೇಳ್ತಾ ಹೋದೆ, ನಾನು ನಡೆಸ್ತಾ ಬಂದೆ. ಹಾಗಾಗಿ ನನಗೆ ಅಪಾತ್ರನಿಗೆ ನೀನು ಕೇಳದೇ ಹೇಳಿದ ಉಪದೇಶದಿಂದಾಗಿ ನಿನಗೆ ಈ ರೀತಿಯಾದಂತಹ ಒಂದು ಬವಣೆಯ ಜನ್ಮ ಬಂದಿದೆಯಲ್ಲ, ಅದನ್ನು ನಾನು ನಿನಗೆ ತಿಳಿಸ್ತಾ ಇದ್ದೆ. ಎಂಥ ಉಗ್ರವಾದಂತಹ ತಪಸ್ಸು ಮಾಡಿದ ವ್ಯಕ್ತಿಯಾಗ ನೀನಿದ್ದೆ. ಸಿದ್ಧ ಪುರುಷನಾಗಿ ಸಿದ್ಧ ಋಷಿಯಾಗಿ ನಿನ್ನನ್ನು ನಾನು ಗಮನಿಸಿದ್ದೆ, ಹಾಗೆ ಬಂದವ ನೀನು. ಆದರೆ ಅಂತ ಅದ್ಭುತವಾದ ಸಿದ್ಧಿ, ತಪಸ್ಸು, ಉಗ್ರವಾದಂತಹ ತೇಜಸ್ಸು ಇದ್ದರೂ ಅಸ್ಥಾನದ ಉಪದೇಶದಿಂದಾಗಿ ನಿನಗಾದಂತಹ ಪರಿಸ್ಥಿತಿ ಈಗ ಶಾಸ್ತ್ರದ ಮರ್ಯಾದೆಗಳು, ಫಲವನ್ನು ಕೊಡತಕ್ಕಂತಹ ಸ್ವಾಮಿಯ ನಿರ್ವ್ಯಾಜವಾಗಿರತಕ್ಕಂತಹ ಒಂದು ಪ್ರಕ್ರಿಯೆ, ಇವನ್ನೆಲ್ಲ ಗಮನಿಸಿದಾಗ ಏವಂ ತವೋಗ್ರಹ್ಯ ತಪಃ ಉಪದೇಶೇನ ನಾಶಿತಂ, ನಿನ್ನದ ಉಗ್ರ ತಪಸ್ಸು ಈಗ ಉಪದೇಶದಿಂದಾಗಿ ಹೊರಟೋಯ್ತಲ್ಲ ಅಂತ ಫಲ ವಿಸಂವಾದ ಅಲ್ಲ, ಇದು ನಿಷ್ಫಲವಾದಂಥ ಬಗೆ. ಅದರಿಂದ ಪುರೋಹಿತತ್ವಂ ಉತ್ಸೃಜ್ಯ ಯತಸ್ವತ್ವಂ ಪುನರ್ಭವೆ, ನೀನು ಈ ಕರ್ಮವನ್ನು ಬಿಟ್ಟು ಜನ್ಮಾಂತರದಲ್ಲಿ ಇನ್ನಷ್ಟು ಎತ್ತರಕ್ಕೆ ಹೋಗುವ ಕೆಲಸಕ್ಕೋಸ್ಕರ ನೀನು ಕೈ ಹಾಕುವುದು ಒಳ್ಳೆಯದು. ಈಗಲೂ ಮತ್ತೆ ಯಾರಿಗೋ ತಿದ್ದುವುದು, ತೀಡುವುದು, ಹೇಳುವುದು ಅಂತ ಶುರು ಮಾಡಿದರೆ ಅವರು ಗೌರವಿಸ್ತಾರೆ, ಹೇಳಿಕೊಂಡು ಶುರು ಮಾಡಿದರೆ ಮತ್ತೆ ಕೆಳಗೆ ಹೋಗುವ ಪ್ರಕರಣ ಬರ್ತದೆ. ಹಾಗಾಗಿ ಅದಾಗಬಾರದು. ಎತ್ತರದಲ್ಲಿ ನೆಲೆಗೊಂಡವ ನೀನು, ಸ್ಥಾನಮಾನವನ್ನು ಪಡೆದವ ಹಿಂದೆ ಸಾಧನೆಯ ನೆಲೆಯಲ್ಲಿ. ಹಾಗಾಗಿ ನಿನ್ನನ್ನು ಕಂಡಾಗ ನನಗೆ ಗಾಬರಿಯಾದದ್ದು. ಅದಕ್ಕೋಸ್ಕರ ನಾನು ನಿನ್ನನ್ನು ಎಚ್ಚರಿಸಲೋಸುಗ ಉಪಹಾಸ ಅಪಹಾಸ ಮಾಡುತ್ತಿದ್ದೆ ಅಷ್ಟೇ, ಮತ್ತೆಂಥದಿಲ್ಲ. ಅದರಿಂದ ಇನ್ನು ಮುಂದಕ್ಕೆ ನೀನು ವಾಸ್ತವವಾಗಿ ಇತಸ್ತ್ವಂ ಅಥವಾ ಮನ್ಯಾಂ ಮಾ ಯೋನಿಂ ಪ್ರಾಪ್ಸ್ಯಸೆ ದ್ವಿಜ, ಇನ್ನು ಕೆಳಗೋಗುವ ಜಾತಿಯಲ್ಲಿ ನೀನು ಬರಬೇಡ. ಅದಕ್ಕೋಸ್ಕರ ನೀನು ಪ್ರಯತ್ನ ಮಾಡು, ನಿನಗೆ ನಾನು ಕೊಡ್ತಾ ಇದ್ದೇನೆ ಅಂತ ಹೇಳಿಕೊಂಡು ಒಂದಿಷ್ಟು ಸಂಪತ್ತು ಕೊಟ್ಟು ಬಿಟ್ಟವನ ಸಾಧನೆಗಾಗಿ. ಭಿಕ್ಷತಾಂ ದ್ರವಿಣಂ ವಿಪ್ರ ಭೂತಾತ್ಮ ಭವ, ನೀನು ಒಳ್ಳೆಯವನ, ಶುದ್ಧನಾಗು, ಅಶುದ್ಧನಾಗಿದ್ದೀಯ. ಅಶುದ್ಧದ ವ್ಯಾಪಾರದಲ್ಲಿ ಅಶುದ್ಧದ ದೇಹವನ್ನು ಪಡೆದು ನಿಂತಿದ್ದೀಯ. ಮತ್ತೆ ಪುನಃ ಮನಸ್ಸು ಅಶುದ್ಧತೆಯಲ್ಲಿಗೆ ಸಾಗ್ತಾ ಇದೆ. ದೇವರು ನಿನಗೆ ಪ್ರೀತನಾಗಲಿಲ್ಲ, ದೇವರಿಗೆ ಮೆಚ್ಚುಗೆ ಆಗಲಿಲ್ಲ, ದೇವರಿಗೆ ಹೇಳಿದಾಗೆ ನೀನು ಕೇಳಲಿಲ್ಲ ನಿನ್ನ ನಡತೆಯಲ್ಲಿ. ಆದ್ರಿಂದ ಅಂತ ಹೇಳಿ ಅವನಿಗೆ ಒಂದಿಷ್ಟು ಸಂಪತ್ತು ಕೊಟ್ಟು ಈ ವೃತ್ತಿಯಿಂದ ಕೈ ಬಿಟ್ಟು ಅವನು ಹೊರಡುವ ಹಾಗೆ ಮಾಡಿಬಿಟ್ಟ ರಾಜ. ವಿಷಯ ಆಯ್ತು, ಅವನಿಗೆ ಅರ್ಥ ಆಯ್ತು ಸಂಗತಿ. ಆದ್ರೆ ಅವನದ್ದು ಹಿಂದೆ ಅವನಿಗೆ ಗೊತ್ತಿಲ್ಲ, ಇವ ನೆನಪಿಸಿಬಿಟ್ಟ. ಹಾಗಾಗಿ ಅವನು ಹೊರಟ ಅಂತ ಹೇಳಿ ಭೀಷ್ಮರು ಕಥೆ ಹೇಳುತ್ತಾರೆ ಧರ್ಮರಾಜನಿಗೆ. ಧರ್ಮರಾಜನಿಗೆ ಕೇಳಿದ್ದು, ಅಯೋಗ್ಯನಿಗೆ ಏನಾದರೂ ಪಾಠ ಮಾಡಿದ್ರೆ ಅಧ್ಯಾಪಕನಿಗೆ ಪೆಟ್ಟು ಸಿಗ್ತದಾ ಅಂತ. ಗಮ್ಮತ್ತುಂಟು ಪ್ರಶ್ನೆ ನೋಡಿ. ಆದ್ರಿಂದ ಅಜ್ಞಾನಿಗೆ ಪಾಠ ಮಾಡಿದ್ರೆ ಪ್ರಶ್ನೆ ಅಲ್ಲ, ಆಗ ಅಜ್ಞಾನಿಗೆ ಪೆಟ್ಟು ಸಿಗ್ತದೆ. ಅಯೋಗ್ಯನಿಗೆ ಪಾಠ ಮಾಡಿದ್ರೆ ಅಧ್ಯಾಪಕನಿಗೆ ಪೆಟ್ಟು ಸಿಗ್ತದೆ. ಇದು ಕ್ರಮ. ಹಾಗೆ ಅಯೋಗ್ಯನಾದವನಿಗೆ ಹಾಗಲ್ಲ ಹೀಗೆ ಅಂತ ಅಧ್ಯಾಪಕ ಹೇಳಿಕೊಟ್ರೆ ಅವನಿಗೆ ಹೊಡೆದಾಕಿ ಬಿಡ್ತಾನೆ. ಹೋಗೆ ನೀನ್ ಯಾರು ಹೇಳುವ ಎಂತ 3 ಕೂಡಿಸಿದ್ದ 3 6 ಅಂತೆ 7 ಬರ್ತದೆ ಗೊತ್ತಿಲ್ಲ ಇವನಿಗೆ ಹೇಳಿ. ಅಂದ್ರೆ ಅಯೋಗ್ಯನಿಗೆ ಮೂರ್ಖನಿಗೆ ಯಾವತ್ತು ಉಪದೇಶ ಮಾಡ್ಲಿಕ್ಕೆ ಹೋಗಬಾರ್ದು. ರಸಿಕೇಶು ಕವಿತ್ವ ನಿವೇದನಂ ಶಿರಸಿ ಮಾಲಿಕ 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 ಹೇಳಿಲ್ವ ಹಾಗೆ. ಆದ್ರಿಂದ ತಾವು ಸ್ವಯಂ ಅಜ್ಞಾನಿಗಳು ಅಂತ ಘೋಷಣೆ ಮಾಡಿಕೊಂಡವರಿಗೆ, ತಿಳಿಯಬಾರದು ಅಂತೇಳಿ ಆಗ್ರಹವನ್ನು ನಡೆಸಿಕೊಟ್ಟವರಿಗೆ ನೀವೇನನ್ನು ಹೇಳಲಿಕ್ಕೆ ಹೋಗಬಾರದು. ನಿಮ್ಮ ಬುದ್ಧಿವಂತಿಕೆಯನ್ನು,
ನಿಮ್ಮ ಧಾರಾಳತನವನ್ನು, ನಿಮ್ಮ ಕಾರುಣ್ಯವನ್ನು ಅವರ ಮುಂದೆ ಪ್ರದರ್ಶನ ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ಅವರು ಮತ್ತೆ ಬೇರೆಯೇ ಅರ್ಥವನ್ನು, ಬೇರೆ ಕಥೆಯನ್ನು ಕಟ್ತಾರೆ. ಹೀಗೆ ಭೀಷ್ಮರು ಧರ್ಮರಾಜನಿಗೆ ಒಂದು ಸೊಗಸಾದ ಕಥೆಯನ್ನು ಹೇಳಿ ಪುರೋಹಿತ ಹೊರಟ, ಸಾಧನೆಗಾಗಿ ತೆರಳಿದ, ಮತ್ತೆ ವಿದ್ವಾಂಸರಲ್ಲಿ ತಿಳ್ಕೊಂಡ, ಕೃಚ್ಛ್ರಾಚರಣೆಯನ್ನು ಮಾಡಿದ, ತೀರ್ಥಕ್ಷೇತ್ರ ಸಂಚಾರ ಮಾಡಿದ, ಸಂಪತ್ತುಗಳನ್ನೆಲ್ಲ ದಾನ ಮಾಡಿದ, ಗೋದಾನ ಮಾಡಿದ, ಭೂದಾನ ಮಾಡಿದ, ದ್ರವ್ಯದಾನಗಳನ್ನು, ದುಡ್ಡು ದಾನಗಳನ್ನೆಲ್ಲ ನಡೆಸಿದ. ಹೀಗೆ ಎಲ್ಲವನ್ನು ವಿಶಿಷ್ಟವಾಗಿ, ಏಕೆಂದರೆ ದಾನದಿಂದ ಹೆಚ್ಚಾಗಿ ಪ್ರಾಯಶ್ಚಿತ್ತಗಳು ನಡೀತಾವೆ. ಅದು ವೈರಾಗ್ಯವನ್ನು, ತ್ಯಾಗವನ್ನು ಸೂಚಿಸ್ತದೆ. ಇದರಿಂದ ದೇವರ ಎಚ್ಚರಕ್ಕಾಗಿ, ದೇವರ ಮೇಲಿನ ಭಕ್ತಿಗಾಗಿ ಆತ ಈ ವಸ್ತುಗಳ ಮೇಲಿನ ವೈರಾಗ್ಯದಿಂದಾಗಿ ಭಗವಂತನ ಮೇಲಿನ ಪ್ರೀತಿ, ಅಂದ್ರೆ ಇಲ್ಲಿಂದ ವಿಷಯ ಅಲ್ಲಿಗೆ ಡೈವರ್ಟ್ ಆಗ್ತದೆ. ಹಾಗಾಗಿ ಈತ ಒಳ್ಳೆಯ ರೀತಿಯಿಂದ ಶುದ್ಧನಾದ ಭೂತಾತ್ಮ ಅಭವತ್, ಆತ್ಮವಾನ್, ದೇವರ ಅನುಗ್ರಹಕ್ಕೆ ಪಾತ್ರನಾಗಿ ಮಾಡಿದ ಕರ್ಮದಿಂದ ಆತ ನಿವೃತ್ತಿಯನ್ನು ಪಡೆದು ನಿಂತ. ಮತ್ತದೇ ಆಶ್ರಮಕ್ಕೆ ಬಂದಿದ್ದಾನೆ. ಹಿಂದೆ ಹೇಳಿತ್ತಲ್ಲ, ಬೃಹದಾರಣ್ಯ ಬಹಳ ದೊಡ್ಡದಾಗಿರದ ಬೃಹದ್ವನ, ಆಶ್ರಮಕ್ಕೆ ಬಂದದೇ ರೀತಿಯಾದಂತಹ ತಪಸ್ಸು ಮಾಡಿದ, ಉಗ್ರವಾದ ವಿಶಿಷ್ಟವಾದ ಸಾಧನೆ ನಡೆಸಿಕೊಟ್ಟ ಚಚಾರ ವಿಪುಲಂ ತಪಃ, ಮತ್ತೆ ಸಿದ್ಧಿಯನ್ನು ಪಡೆದಿದ್ದಾನೆ ಅಂತ ಅವನ ಕಥೆಯನ್ನು ಹೇಳುತ್ತಾ, ರಾಜನ ಚರಿತೆಯ ಬಗ್ಗೆ ಮುಂದೆ ಹೇಳಲಿಕ್ಕೆ ಹೋಗಲಿಲ್ಲ ಅವರು. ಈ ಬಾರಿ ಅವನಿಗೆ ಕಲೀಲಿಕ್ಕೆ ಬರ್ತದೆ, ದೀಕ್ಷೆಯನ್ನು ಪಡೀಲಿಕ್ಕೆ ಆಗ್ತದೆ, ಮುಂದೆ ಹೋಗ್ಲಿಕ್ಕೆ ಬರ್ತದೆ. ಯಾವ ಕಾಲದಲ್ಲಿಯೂ ಸಂಸ್ಕಾರ ಇಲ್ಲದವನು ಹಾಗೆ ಉಳಿಯುವುದಿಲ್ಲಲ್ಲ. ಬಹಳ ಹಿಂದೆ ಬರತಕ್ಕ ಕ್ರಮಗಳನ್ನು ಹೇಳುವಾಗ ಬ್ರಾಹ್ಮಣ ಯೋನಿಯ ಬಗ್ಗೆ ಮಹತ್ತಿಗೆಯನ್ನು ತಿಳಿಸಿಕೊಡುವಾಗ ಮಾನವ ಜನ್ಮ ಬರುವ ಕ್ರಮ ಹೇಗೆ, ಅದಕ್ಕಿಂತ ಹಿಂದೆ ಪ್ರಾಣಿ ಜನ್ಮಗಳು ಹೇಗಿರ್ತಾವೆ, ಇದನ್ನು ಸಾಧನೆ ಮಾಡಿಕೊಂಡವ ದ್ವಿಜನಾಗಿ ಹೇಗೆ ಆಗ್ತಾನೆ ಅಂತ ಹೇಳಿಕೊಳ್ಳುವುದನ್ನೆಲ್ಲ ಹೇಳಿದ್ದಾರೆ. ಅವರವರ ಧರ್ಮದಲ್ಲಿದ್ದುಕೊಂಡು ಆಯಾ ಧರ್ಮಗಳನ್ನು ಅವರು ಸೊಗಸಾಗಿ ನಡೆಸಿದಾಗ ಅವರು ಉತ್ತಮ ಮಟ್ಟದ ಜನ್ಮವನ್ನು ಮತ್ತೆ ತಳಿತಾರೆ, ಅಲ್ಲಿಂದ ಉತ್ತಮವಾದ ಸಾಧನೆಯನ್ನು ಮಾಡುತ್ತಾರೆ. ಈ ಪ್ರಕಾರವಾಗಿ ರಾಜನ ವಿಷಯ ಹೇಳದೆ ಭೀಷ್ಮರು ಉಪದೇಶದ ಮಾತುಗಳೆಡೆಗೆ ತಮ್ಮ ಚಿಂತನೆಗಳನ್ನು ಕೇಂದ್ರೀಕರಿಸ್ತಾರೆ. ವಾಸ್ತವವಾಗಿ ನಿಜವಾಗಿ ಬ್ರಾಹ್ಮಣೇನ್ ನ ವಕ್ತವ್ಯಂ ತಸ್ಮಾತ್ ವರ್ಣಾವರೇ ಜನೇ, ಮುಖ್ಯವಾದ ಅನೇಕ ನಿಯಮಗಳಲ್ಲಿ ಹೇಳುತ್ತಾರೆ. ವರ್ಣ ಅವರೇ, ಅವರ ವರ್ಣದವರಲ್ಲಿ, ಬ್ರಾಹ್ಮಣೇನ ನ ವಕ್ತವ್ಯಂ, ಇದೆಲ್ಲ ಗೆರೆಗಳಿಗೆಲ್ಲ ಬೇರೆ ಅರ್ಥ ಹೇಳಲಿಕ್ಕೆ ಬರುವುದಿಲ್ಲ. ಬ್ರಾಹ್ಮಣನಿಂದ ವರ್ಣ ಅವರೇ ಜನೆ, ಅವರ ವರ್ಣದ ಜನರಲ್ಲಿ ಉಪದೇಶ ಮಾಡಲಿಕ್ಕೆ, ನವಕ್ತವ್ಯಂ, ಉಪದೇಶ ಮಾಡಲಿಕ್ಕೆ ಬರುವುದಿಲ್ಲ. ವರ್ಣ ಅವರ ಅಂದ್ರೆ ಯಾರು? 4 ವರ್ಣಗಳಲ್ಲಿ ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಹೇಳುತ್ತಾ, ವರ್ಣಾವರರು ಅಂದಾಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಇದು 3 ಅಲ್ಲದ ಶೂದ್ರನನ್ನು ಗುರುತಿಸಿಕೊಂಡವರು. ಇಲ್ಲಿ ಜನಮತಃ ಶೂದ್ರನನ್ನು ಹೇಳಲಿಕ್ಕೋಸ್ಕರವೇ ಪರಿಗಣಿಸಿ ಬ್ರಾಹ್ಮಣೇನ ಅಂತೇಳಿ ವರ್ಣೋತ್ತಮನಿಂದ ಉಪದೇಶ ಆಗುವುದಿಲ್ಲ ಅನ್ನೋ ಮೂಲಕ ಇಲ್ಲಿ ಜಾತಿ ಅಲ್ಲದೆ ಗುಣಲಕ್ಷಣವನ್ನು ಹೇಳಿಕೊಂಡು ಅನ್ವಯ ಮಾಡಿಕೊಳ್ಳಿಕ್ಕೋಸ್ಕರ ಆಗ್ತಾ ಇಲ್ಲ. ಗುಣಗಳನ್ನು ಇಟ್ಟುಕೊಂಡಲ್ಲಿ, ಸತ್ಯ, ಪ್ರಾಮಾಣಿಕತೆ, ಅಹಿಂಸೆ ಇವನ್ನೆಲ್ಲ ಇಟ್ಟುಕೊಂಡಲ್ಲಿ ಇಂಥವನು ಬ್ರಾಹ್ಮಣನ ಅಂತ ಹೇಳುತ್ತಾ, ಅಂಥವನು ಉಪದೇಶ ಮಾಡಲಿಕ್ಕೆ ಯೋಗ್ಯ ಅಂತ ತಿಳಿಸ್ತಾ, ಅಂಥವನು ಹಿಂಸೆಯಲ್ಲಿ ಇರುವವನಿಗೆ, ಸುಳ್ಳು ಹೇಳುವವನಿಗೆ, ಕಳ್ಳನಾದವನಿಗೆ ತಿಳಿಸುವಂತಿಲ್ಲ ಹೇಳುವಾಗ, ಅಂಥ ಒಬ್ಬ
ಸಹಜವಾಗಿದ್ದಾನೆ ಅಂತ ತಕ್ಷಣ ತಿದ್ದಿಕೊಳ್ಳೋದಿಲ್ಲ ಎನ್ನುವುದು ಗೊತ್ತಾಗುವುದು ಹೇಗೆ? ಹೇಳದೆ, ಬಾರಿ ಬಾರಿ ಉಪದೇಶ ಮಾಡದೆ ಅವನು ತಿದ್ದಿಕೊಳ್ಳುವುದಿಲ್ಲ ಆದಾಗ, ತಿದ್ದಿಕೊಂಡ್ರೆ ಅವನ ಅಲ್ಲಾದಾಗ ಗುಣದಿಂದ ಅದು ಸಹಜವೋ ಅಸಹಜವೋ ಎನ್ನುವುದು ತಿಳಿಯುವುದು ಹೇಗೆ? ಬಹಳ ಕಷ್ಟ ಉಂಟಿತ್ತು. ಹಾಗಾಗಿ ಸಹಜವಾಗಿಯೇ ಸಂಸ್ಕಾರಗಳ ಬಗ್ಗೆ ನೆಲೆಯಲ್ಲಿ ಹೇಳಿಕೊಂಡಾಗೆ ಈ ಮಾತನ್ನು ಭೀಷ್ಮರು ಹೇಳುತ್ತಾರೆ. ಇದು ಒಂದು ಮುಖ, ಇದು ಒಂದು ನಿಯಮ, ಇದು ಒಂದು ಮಾತು. ಸುಮಾರಾಗಿ ವಿಷಯಗಳು ಸುಮಾರಿದ್ರೆ ಒಂದೊಂದನ್ನೇ ಬಲಬದಿಯಲ್ಲಿ ಒಂದು ಚಿಕ್ಕಿ ಹಾಕ್ತಾ ಸ್ಟಾರ್ ಹಾಕ್ತಾ ತೋರಿಸಿಕೊಡ್ತಾರಲ್ಲ, ಹಾಗೆ ಪಾಯಿಂಟ್ಸ್ಗಳಿವು ಅಂತ ಟಿಪ್ಸ್ಗಳಿದ್ದಾಗೆ. ತಸ್ಮಾ ಸಬ್ದಿರ್ನ ವಕ್ತವ್ಯಂ ಕಸ್ಯಚಿತ್ ಕಿಂಚಿತ್ ಅಗ್ರತಃ. ಇನ್ನೊಂದರಲ್ಲಿ ವಿಷಯ ಸದ್ವಿಹೀನ ವಕ್ತವ್ಯಂ ಅಂತ, ಒಳ್ಳೆಯವರು ಹೇಳಬಾರದು ಅಂತ. ಯಾಕೆ? ಅವನು ಒಳ್ಳೆಯವನು ಮತ್ತೆ ಕೆಟ್ಟವನಾಗಿ ಬಿಡ್ತಾನೆ ಹೇಳಲಿಕ್ಕೆ ಹೋದ್ರೆ, ಕೇಳುಗನಿಂದ. ಯಾರಿಗೆ ಅಂದ್ರೆ ಯಾರಿಗೂ ಒಳ್ಳೆಯವರು ಎನ್ನುವರು ಯಾರಿಗೂ ಏನು ಹೇಳುವುದಿಲ್ಲ. ಅದು ಏನು ಎನ್ನುವುದು ಒಂದು ವಿಷಯ. ಒಳ್ಳೆಯವರು ಹೇಳುವುದಿಲ್ಲ, ಒಳ್ಳೆಯವರು ಯಾರಿಗೂ ಹೇಳುವುದಿಲ್ಲ ಕಸೆಜಿತ್, ಒಳ್ಳೆಯವರು ಕಿಂಚಿತ್ ಏನನ್ನೂ ಹೇಳುವುದಿಲ್ಲ. ಮತ್ತೆ ಅಗ್ರತಾನ ವಕ್ತವ್ಯ, ನಾವಾಗೆ ಮೊದಲು ಹೇಳಲಿಕ್ಕೆ ಇಲ್ಲ, ನಾವು ಒಳ್ಳೆಯವರಿದ್ದೇವೆ ಹೇಳಿಬಿಡ್ತೇವೆ, ಹೇಳುವುದು ಬೇಡ ಅಂತ. ಮುಂದಾಗಿಯೇ ಯಾರಿಗೂ ಏನನ್ನು ಹೇಳಲಿಕ್ಕೆ ಹೋಗಬೇಡ. ಎಷ್ಟೋ ಮಾತುಗಳು ಇದರ ಬೆನ್ನ ಹಿಂದೆ ಕೂತಿವೆ. ಗುಬ್ಬಿಯ ಕಥೆಯ ರಾಶಿ ಹೇಳಿದ ಹಾಗೆ, ಮಳೆ ಬಂದಾಗ ಮಂಗಗಳು ಒದ್ದೆ ಆಗಿಕೊಂಡು, ಯಾವುದೋ ಒಂದು ಮಂಗ ಅಂತ ಇಟ್ಕೊಳ್ಳಿ, ಮಳೆಗೆ ಚಳಿಯಾಗಿ ಮರದ ಹತ್ತಿರಕ್ಕೆ ಬಂತು. ಆಗ ಗುಬ್ಬಿ ಕೇಳುತ್ತದೆ, ಏ ಮಂಗ, ಯಾಕೆ ಒದ್ದಾಡ್ತೀಯ? ಕೈ ಕಾಲು ಸಮ ಉಂಟು ನಿನಗೆ, ನಮಗಿಂತ ಜಾಸ್ತಿ ಸಾಮರ್ಥ್ಯ ಉಂಟು. ಒಂದು ಚಂದ ಮಾಡಿ ಗೂಡು ಕಟ್ಟಿಕೊಂಡು ಬೆಚ್ಚನೆ ಇರ್ಬೋದಲ್ಲ, ಹೀಗಾಗಿ ಒದ್ದಾಡಿಕೊಂಡು ಗುರುಗುರು ಗುರುಗುರು ಅಂತ ಹೇಳ್ತಾ ಕೂಗ್ತಾ ಮರದ ಹತ್ತಿರದಲ್ಲಿ ಮುದುರಿಕೊಳ್ಬೇಕು ಅಂತ ಕೇಳ್ತಾರೆ. ಮಂಗನಿಗೆ ಮೊದಲೇ ಚಳಿ, ಗರ್ವ ಬರ್ತಾ ಇದೆ, ಅಸಹನೆ. ಅದರ ಮಧ್ಯೆಯಲ್ಲಿ ಇದು ಸಣ್ಣದು ಗುಬ್ಬಿ ದೊಡ್ಡ ಸಂಗತಿಯಲ್ಲಿ ಹೇಳ್ತಾ ಉಂಟು, ನಮ್ಮ ಹಾಗೆ ಒಂದು ಗೂಡು ಮಾಡಿಕೋ ಅಂತ. ಇದರ ಹತ್ರ ಯಾರು ಕೇಳ್ತಾರೆ? ಇದರ ಮನೆಗೆ ಬಂದ ನಾನೀಗ ಊಟೋಪಚಾರಕ್ಕೆ, ನನಗೆ ಉಪದೇಶ ಮಾಡ್ಲಿಕ್ಕೆ ಇದೆಯಂಥದ್ದು ಕತೆ ಹೇಳಿಕೊಂಡು ಒಂದೇ ಸಮನೆ ಅದರ ಗೂಡನ್ನು ಹರಿದು ನೆಲಕ್ಕೆ ಬಿಸಾಡಿತು. ಅದು ಚೂಯಿ ಹೇಳಿಕೊಂಡು ಮೇಲೆ ಹಾರಿಕೊಂಡಿತು. ಅದರ ಮರಿ ಇದ್ರೆ ಎತ್ತಿಕೊಂಡಿದ್ದು ಕಾಣ್ತದೆ, ಮೊಟ್ಟೆ ಇದ್ರೆ ತೆಕ್ಕಿತು, ಏನೋ ಯೋಚನೆ ಮಾಡಿತ್ತು ಗುಬ್ಬಿ. ಆಗ ಯಾರಿಗೂ ಏನು ಹೇಳಬಾರದು. ನಾವು ದುರ್ಜನನಿಗೆ ಕೆಟ್ಟವನಿಗೆ ಉಪದೇಶ ಮಾಡಿದರೆ ನಮ್ಮ ಕಾಲುಬುಡಕ್ಕೆ ಬರ್ತದೆ. ಹುಚ್ಚನ ಕೈಯಲ್ಲಿ ನಾವೊಂದು ಕೋಲ್ ಕೊಟ್ಟು ನೋಡುವಾರ ಇದನ್ನು ಹೀಗೆ ತಿರುಗಿಸುವುದು ಅಂತ ಹೇಳಿದ್ರೆ ಅವನೇನ್ ಮಾಡ್ತಾನೆ? ಹುಚ್ಚ ಹಾಗೆ ತಿರುಗಿಸಿ ನಮ್ಮ ಮಂಡೆಗೆ ಹೊಡಿತಾನೆ. ಅದೇ ಕೋಲ್ ಕೊಟ್ಟು ಪೆಟ್ಟು ತಿನ್ನುವುದು ಅಂತ ಹೇಳುದು ಇದನ್ನೇ. ಕೊಡ್ಬೇಕು ಯಾಕೆ ಅವನಿಗೆ? ನಾವು ಕೊಟ್ಟದ್ದು ಅವನ ಉಪಕಾರಕ್ಕೆ. ಯಾಕೆಂದ್ರೆ ಆ ಹುಚ್ಚವನು, ಅವನಿಗೆ ಗೊತ್ತಿಲ್ಲ, ಅವನನ್ನು ಆಚೆ ಕಡೆಯಿಂದ ನಾಯಿಯು ಮತ್ತಿತರ ಪ್ರಾಣಿಗಳು ಎಳಿತಾ ಇವೆ, ಅವು ಸುಮ್ಮನೆ ಕೂತಿದ್ದಾನೆ, ಹುಚ್ಚ ಅಲ್ಲ. ಅದಕ್ಕೋಸ್ಕರ ಅವನ ಕೈಗೆ ಇವ್ರು ಕೋಲ್ ಕೊಟ್ಟದ್ದು, ಓಡಿಸು ಮಾರಾಯ ಅಂತ. ಇವಿಗೆ ಓಡಿಸಿದ, ಇವನನ್ನೇ ಹೊಡೆದ. ಅವನಿಗೆ ನಾಯಿ ಆದ್ರೇನು ಮನುಷ್ಯ ಆದ್ರೇನು ಹತ್ತಿರ ಬಂದವರು. ಅದರಿಂದ ಮೂರ್ಖನಿಗೆ ಉಪದೇಶ ಮಾಡ್ಲಿಕ್ಕೆ ಹೋಗಬಾರದು. ಇದು ಮತ್ತೊಂದು ಮುಖ. ಅದರಿಂದ ಅವರು ಹೇಳುದು ನ ಕಸ್ಯಚಿತ್ ಅಂತ, ಯಾರಿಗೆ ಹೇಳ್ಬೇಡ ಮಾರಾಯ. ದಡ್ಡ ಆದ್ರೇನು, ಒಳ್ಳೆಯವನಾದ್ರೇನು, ಪಂಡಿತ ಆದ್ರೇನು, ಪಾಮರ ಆದ್ರೇನು, ಬ್ರಹ್ಮಚಾರಿ ಆದ್ರೇನು, ಯತಿ ಆದ್ರೇನು, ಕಾಡಿನವನಾದ್ರೇನು, ಊರಿನವನಾದ್ರೇನು, ಗುಡ್ಡೆಯವನಾದ್ರೇನು, ಸಂಸ್ಕೃತನಾದ್ರೇನು, ಯಾವನಿಗೆ ಹೇಳ್ಬೇಡ. ಯಾವ ಜಾತಿಯವನಿಗೂ, ಯಾವ ಭಾಷೆಯವನಿಗೂ, ಯಾವ ಊರಿನವನಿಗೂ, ಯಾವ ನೆಲೆಯವನಿಗೂ ಯಾವುದನ್ನು ಹೇಳಲಿಕ್ಕೆ ಹೋಗ್ಬೇಡ. ಏನನ್ನು ಮತ್ತೆ ಅಲ್ಲ, ನಾನು ಹೇಳಿಕೊಡುವುದು ಅದು ಮಗ್ಗಿ 3 6 ಅಂತ ಹೇಳಿದ್ರೆ ಹೇಳಿಕೊಡ್ತೇನೆ.
ನಿನ್ನ ತಲೆ ಸರಿ ಇಲ್ಲ, ನಿನ್ನನ್ನು ಮೂರಾಣೆ ಮಾಡ್ತಾನ ಹೋಗು. ನಕಿಂಚಿತ ಅಂತಾರೆ, ಏನು ಹೇಳಬೇಡ ಮಾರಾಯ, ಅವರಾಗಿ ಕೇಳದೆ ನೀನಾಗಿ ಹೇಳಲಿಕ್ಕೆ ಹೋಗ್ಬೇಡ. ಇದು ಮೊದಲ ಪಾಠ. ಅವರಾಗಿ ಕೇಳಿದ್ರ ಮತ್ತೆ ನೋಡುವ ಸಂಗತಿ ಏನು ಅಂತ. ಅವ್ರು ಕೇಳ್ತಾರೆ ಯಾವಾಗಲೂ, ನಿನ್ನ ಹತ್ರ ಕೇಳಿದ್ದ ನಾನು ಹೇಳಲಿಕ್ಕೆ, ಹೋಗು ನೀನು ಅಂತ. ಇಲ್ಲ, ನಾನು ಹೇಳಬೇಕು ಅಂತ ಕಂಡಿದ್ದು, ನಿನಗೆ ಹೇಳಬೇಕು ಅಂದ್ರೆ 4 ರಸ್ತೆ ಸೇರುವಲ್ಲಿ ಬೊಬ್ಬೆ ಹೊಡಿ ಅಂತ, ಇಲ್ಲಿಂದ ಹೊರಟು ಹೋಗು ಅಂತ. ಅದನ್ನು ನಾವಾಗಿ ಹೇಳಲಿಕ್ಕೆ ಬರೋದಿಲ್ಲ, ಅವರಾಗಿ ಕೇಳಬೇಕು. ಅದನ್ನೇ ಕೃಷ್ಣ ಹೇಳಿದ್ದು, ಪರಿಪ್ರಶ್ನೇನಾ ಅಂತ. ನೀನು ಮತ್ತೆ ಕೇಳಿದೀಯಾ? ಅವ್ರು ಹೇಳ್ತಾರೆ, ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ. ಕಾಲಿಡಿದ ತಕ್ಷಣ ಏನು ಶುರು ಮಾಡೋದಿಲ್ಲ. ಹೋಗಿ ನಮಸ್ಕಾರ ಮಾಡಿದ, ನಿನಗೆ ಕಲೀಲಿಕ್ಕೆ ಬಂದದ್ದಲ್ಲ, ನಾನು ಹೇಳಿಕೊಡ್ತೇನೆ, ನನ್ನ ಹತ್ರ ಅದೆಲ್ಲ ಗೊತ್ತುಂಟು, ಅದೆಲ್ಲ ಯಾರು ಹೇಳುವುದಿಲ್ಲ. ಹಾಗೆ ನೀನು ಕೇಳಬೇಕು, ನಿನಗೆ ಎಂತ ಗೊತ್ತಿಲ್ಲ, ಅವ್ರು ಎಂತ ನಿನಗೆ ಹೇಳಬೇಕು, ನೀನು ಏನು ತಿಳ್ಕೊಂಡು ಬಂದಿದ್ದಿ, ನಿನಗೇನು ತಿಳಿಲಿಕ್ಕಿತ್ತು, ನೀನೇ ಪರಿಪರಿಯಾಗಿ ಪ್ರಶ್ನೆ ಮಾಡಬೇಕು. ಇಲ್ಲಾದ್ರೂ ಒಂದೇ ಪ್ರಶ್ನೆ ಮಾಡಿದರೆ ಒಂದೇ ಉತ್ತರ ಕೊಡ್ತಾರೆ, ಅರ್ಧ ಕೊಡ್ತಾರೆ, ಕಾಲು ಕೊಡ್ತಾರೆ ಕೆಲವೊಮ್ಮೆ. ಇದನ್ನು ಕೃಷ್ಣ ನೋಡಿ ಹೇಳಿದ್ದು. ಅದರಿಂದ ಇಲ್ಲಿ ಹೇಳ್ತಾರೆ ಭೀಷ್ಮರು, ಯಾರಿಗೂ ಯಾವತ್ತೂ ಸಹ ಮೊದಲಾಗಿ ನೀನಾಗಿ ಹೇಳಲಿಕ್ಕೆ ಹೋಗಬೇಡ ಸಬ್ಜೆಕ್ಟ್. ಬಹಳ ಗಮ್ಮತ್ ಇರ್ತದೆ ನೋಡಿ. ಕೇಳಿಕೊಂಡು ಹೇಳಿದ್ದನ್ನು ಕೇಳಿಕೊಂಡವರು ಬಹಳ ಚಂದವಾಗಿ ತೂಕ ಮಾಡಿ ಹೇಳಿಬಿಡ್ತಾರೆ, ಹೀಗೆ ಇರ್ತದೆ ಅಂತ. ಬಹಳ ಅದ್ಧೂರಿಯಾಗಿರ್ತದೆ. ಅದನ್ನು ಅವರು ಮೌಲ್ಯಮಾಪನ ಮಾಡುವುದು, ಮಾರ್ಕ್ ಆಗುವುದು ನೋಡಿಕೊಂಡಾಗ ಒಂದೆರಡು ಪ್ರವಚನ ಕೇಳಿಯೇ ಅವರು ಹೀಗೆ ಮಾರಾಯ ಅಂತ ಮಾರ್ಕ್ ಹಾಕುವವರಿದ್ದಾರೆ. ಅವರು ಸರಿಯಾಗಿ ಮಾತಾಡುವುದಿಲ್ಲ. ಅವರು ವಿಷಯವನ್ನು ಸೀದಾ ಹೇಳಿಬಿಡ್ತಾರೆ. ಅಂದ್ರೆ ಕಳ್ಳರ ಕೇರಿಗೆ ಹೋದಂದ್ರೆ ನೀವು ಕದಿಯಬಾರದು ಅಂತ ಹೇಳಲಿಕ್ಕೆ ಹೋಗ್ಬಾರ್ದು. ನಾವು ಯಮ ನಿಯಮಗಳ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲ. ಮತ್ತೆ ಅದು ಸಮಾಜ, ಕಳ್ಳರ ಸಮಾಜ. ನೀವಲ್ಲಿ ಹೋಗಿ ಕದಿಬಾರ್ದು ಅಂತ ಹೇಳಿದ್ರೆ ಆಗ್ತದ? ನಿಮಗೆ ಗೊತ್ತಿಲ್ಲ ಹೇಳುವುದು ಹೇಗೆ ಅಂತ, ನೀವು ಬರುವುದು ಬೇಡ ಸಭೆಗೆ ಅಂತಾರೆ. ಮತ್ತೆ ಹಾಗೆ ಸುಳ್ಳರ ಸಮಾಜದಲ್ಲಿ, ಮೋಸಗಾರರ ಸಮಾಜದಲ್ಲಿ, ನಿಕೃತಿಗಳ ಸಮಾಜದಲ್ಲಿ, ವಂಚಕರ ಸಮಾಜದಲ್ಲಿ ನೋಡಿ ಎಲ್ಲ ಆಗಿ ನೀವು ಅವರಿಗೆ ತಕ್ಕುದಾಗಿ ಬದುಕ್ತೀರಾ, ನೀವು ಬದುಕಲು ಬನ್ನಿ, ಇಲ್ಲಾದ್ರೆ ನಿಮ್ಮನ್ನು ಕರೆಯುವುದು ಬಿಡ್ತೇವೆ. ಇಲ್ಲಿ ಇರುವುದಂಥದ್ದೇ ಸಮಾಜಗಳು ಅಂತ ಹೇಳ್ತಾರೆ ಬಹಳ ಚಂದವಾಗಿ. ಹೀಗೆ ಜನ ಅವರು ಲೆಕ್ಕಾಚಾರ ಮಾಡಿರ್ತಾರೆ, ಆದ್ರೆ ನೀನು ಹೋಗಬೇಡ ಅಂತಾನೆ. ಸೂಕ್ಷ್ಮ ಗತಿರ್ಹಿ ಧರ್ಮಸ್ಯ ದುರ್ಜ್ಞೇಯಂ ಹಿ ಅಕೃತಾತ್ಮಭಿ. ಧರ್ಮ ಭಾರಿ ಸೂಕ್ಷ್ಮ ಇರ್ತದೆ, ಅದರಿಂದ ಧರ್ಮ ಹೇಳಿಕೊಟ್ಟದ್ದಕ್ಕೆ ಪುಣ್ಯ ಬರ್ತದೆ ಅಂತ ಗೊತ್ತಿಲ್ಲ ಮಾರೇರವರಿಗೆ. ಅವ್ರು ಎಂತೆಂಥದೋ ಮಾಡ್ತಾರೆ ಎಂದು ಗೊತ್ತಿತ್ತು, ಅದಕ್ಕೊಂಚೂರು ಹೇಳುವ ಅಂತ ಹೊರಟದ್ದು. ಬೇಡ, ಹೇಳಬೇಡ. ಯಾಕೆಂದ್ರೆ ಅವರಿಗೆ ಹಾಗೆ ಮಾಡಿಯೇ ಬದುಕಬೇಕು ಅಂತ ಆಗಿಬಿಟ್ಟಿದೆ. ನನಗೆ ನಿಮ್ಗೊಂದು ಉದಾಹರಣೆ ಹೇಳ್ತೇನೆ, ಸುಲಭವಾದ್ದು, ಗಮ್ಮತ್ ಇರುತ್ತೆ. ಈಗ ಏಕಾದಶಿ ಒಂದು ಉಪವಾಸ ಎನ್ನುವುದು ಮಾಮೂಲಿ ಸಬ್ಜೆಕ್ಟ್. ಅದು ಪುರಾಣ ಕಾಲದ ಕತೆ. ವಾಸ್ತವವಾಗಿ ಪುರಾಣ ಕಾಲದ ವಿಷಯ. ಎಲ್ಲ ಪುರಾಣಗಳಲ್ಲಿ ಸುಮಾರಾಗಿ ಏಕಾದಶಿಯ ಬಗ್ಗೆ ಮಾತುಗಳು ಬರ್ತವೆ. ಧರ್ಮಶಾಸ್ತ್ರಗಾರರಿಗೆ ಅದು ಬಹಳ ಸೋಜಿಗವಾಗಿ ಸಿಕ್ಕಿದೆ, ಗೊತ್ತಿದೆ, ಹುಡುಕಿದ್ದಾರೆ, ತಿಳಿಸಿಕೊಟ್ಟಿದ್ದಾರೆ. ಮತ್ತೆಷ್ಟೋ ಆಪ್ಷನ್ಸ್ಗಳಿವೆ ಅದರಲ್ಲಿ. ಆದರೆ ಎಲ್ಲಿವರೆಗೆ ಗಮ್ಮತ್ತು ಕೇಳಿದರೆ, ಅದೇ ಅಂಬರೀಷನ ಉಪಾಖ್ಯಾನ ಆಗಲಿ, ರಂತಿದೇವನ ಕಥೆ ಆಗಲಿ, ಅಥವಾ ರುಕ್ಮಾಂಗನ ಚರಿತ್ರೆ ಆಗಲಿ, ಇವರೆಲ್ಲ ಏಕಾದಶಿಯನ್ನು ಬಹಳಷ್ಟು ಮೆರೆಸಿದವರು. ದೀರ್ಘಕಾಲದ ಬಹಳ ದೊಡ್ಡ ಮಟ್ಟಿನ ಅವಧಿಯಲ್ಲೆಲ್ಲ ಇದರ ಮಹಿಮೆಯನ್ನು ಸಾರಿದವರು. ಆದರೆ ಒಂದು ಘಟ್ಟದಲ್ಲಿ ನಮ್ಮ ದೇಶದಲ್ಲಿ ಮ್ಲೇಚ್ಛರ ಆಡಳಿತ ಎಲ್ಲ ಬಂದಾಗ ಜನಸಾಮಾನ್ಯನಿಗೆ ಧರ್ಮಾಚರಣೆಯಲ್ಲಿನ ಲಿಂಕ್ ತಪ್ಪಿ ಹೋದಾಗ ಅದನ್ನು ಗಟ್ಟಿಮುಟ್ಟಾಗಿ ಅದರ ನಿರ್ಣಯಾಂಶಗಳನ್ನೆಲ್ಲ ತೋರಿಸಿ ಒಂದು ಏಕಸೂತ್ರತೆಯಲ್ಲಿ ಅದನ್ನು ಸುದೃಢಗೊಳಿಸಿದ್ದು ಆಚಾರ್ಯ ಮಧ್ವರು. ಬಹಳ ದೊಡ್ಡ ಮಟ್ಟಿನಲ್ಲಿ ಅಲ್ಲ, ಎಲ್ಲಿಯೋ ಒಂದು ಬೇಕಾದಾಗ ಅದೊಂದು ಫ್ಯಾಮಿಲಿ ಸರ್ಕಲ್ ಅಲ್ಲಿ ಅದಕ್ಕೆ ಔಚಿತ್ಯ ಬಂದಾಗ ಅದನ್ನು ಅವರು ಹೇಳಿಬಿಟ್ರು ಒಂದು 50 ಮಾತುಗಳಲ್ಲಿ. ಅಲ್ಲಿಗೆ ಕ್ಲಿಯರ್ ಆಯ್ತು. ಮಾಡುತ್ತಿರತಕ್ಕ ಒಂದು ಪದ್ಧತಿ ಅದು ಹೆಚ್ಚು ಕಡಿಮೆ ಆದಾಗ, ತಪ್ಪಿಸಿಕೊಂಡು ನಿಂತಾಗ, ಇನ್ನೇನೋ ಅದರ ಮೇಲೆ ಆಕ್ರಮಣಗಳಾದಾಗ ಒಂದು ರೀತಿಯ ನಿರ್ಣಯಾಂಶಗಳು ಅದೇ ಗೆರೆಗಳ ಜೊತೆಯಲ್ಲಿ ಬಂದು ಮೂಡಿದವು. ಪ್ರೆಸೆಂಟ್ ಮಾಡಿದಾಗೆ ಅದನ್ನು ಮತ್ತೆಂದುದು ಇಲ್ಲ. ಆದರೆ ಇವತ್ತೇನಾಯಿತು ಅಂದರೆ ಏಕಾದಶಿಯೇ
ಅದು ಮಧ್ವಾಚಾರ್ಯರ ಇಂಪ್ಲಿಮೆಂಟ್, ಅದು ಅವರೇ ಕೊಟ್ಟಿರತಕ್ಕ ಒಂದು ಕೊಡುಗೆ. ಉಪವಾಸ ಮಾಡುವಂಥದ್ದು ಕೇವಲ ಅವರ ಫಾಲೋವರ್ಸ್ಗೆ ಮಾತ್ರ ಅನ್ವಯ. ಅದು ಮಾಧ್ವರದ್ದು ಮಾತ್ರದ ಒಂದು ಕಸ್ಟಮ್, ಇತರರಲ್ಲಿ ಇಲ್ಲ. ಈಗ ಗೋಂದೂಲಿ ಪೂಜೆ ಇದ್ದಾಗೆ, ಅದು ಇನ್ಯಾವುದೋ ಒಂದು ಪಾಡ್ದನ ಹಾಡುವ ಹೇಳಿದ ಹಾಗೆ, ಅದೆಲ್ಲ ಎಲ್ಲರ ಕಡೆಯಲ್ಲಿ ಇಲ್ಲ, ಅವರವರ ಜಾತಿ ವಿಶೇಷಗಳಲ್ಲಿ ಮಾತ್ರ ಇರುವ ಹಾಗೆ. ಆದ್ದರಿಂದ ಮಾಧ್ವರು ಎನ್ನುವುದು ಎಕ್ಸ್ಕ್ಲೂಸಿವ್ ಒಂದು ಪಂಗಡ ಇದೆ, ಅವರಿಗೆ ಮಾತ್ರ ಅದು ಏಕಾದಶಿ ಎನ್ನುವುದೊಂದು ಟ್ರೆಡಿಷನ್. 15 ದಿವಸಕ್ಕೆ ಉಪವಾಸ ಎನ್ನುವುದು ಮತ್ತು ಯಾರಿಗೂ ಏನು ಅಲ್ಲ, ಸಂಬಂಧಪಟ್ಟದ್ದಿಲ್ಲ ಅಂತ ಹೇಳಿಕೊಂಡು ಇದನ್ನು ಟರಾವಿನಾಗಿ ಪಾಸು ಮಾಡಿಕೊಂಡು ಬರೆದಾಕಿ ಬಿಡ್ತಾರೆ ಧೈರ್ಯದಲ್ಲಿ. ಹೇಗಿತ್ತು? ಅವರು ಯಾರಿಗೂ ಸುಮ್ಮನೆ ಹೇಳಲಿಕ್ಕೆ ಹೋದದ್ದಲ್ಲ, ಕೇಳಿದವರಿಗೆ ಹೇಳಿದ್ದವರು ಮತ್ತೆ ಅದನ್ನು. ಆದರೆ ಜನ ಹೇಗಿರ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಹೇಳುತ್ತಾರೆ. ಆದ್ದರಿಂದ ಇದು ಮಧ್ವಾಚಾರ್ಯರಿಗೆ ಸಂಬಂಧಪಟ್ಟಿರತಕ್ಕ, ಮಾಧ್ವರಿಗೆ ಸಂಬಂಧಪಟ್ಟಿರತಕ್ಕಂಥ ದೇವಸ್ಥಾನಗಳಲ್ಲಿ ಮಾತ್ರವೇ ಇದರ ಆಚರಣೆ. ಆದ್ದರಿಂದ ಉಳಿದ ದಿನಗಳಲ್ಲಿ ಉಳಿದ ಕಡೆಗಳಲ್ಲಿ ಉಳಿದವರಲ್ಲದವರಲ್ಲಿ ಈ ಸಂಬಂಧವೇ ಇಲ್ಲ. ಇಷ್ಟಿಟ್ಟುಕೊಂಡು ಮಾಧ್ವರ ದೇವಸ್ಥಾನಗಳಲ್ಲಿಯೇ ಎಷ್ಟು ಭಯಾನಕವಾಗಿ ಉಂಟು ಕೇಳಿದರೆ, ದೇವಸ್ಥಾನಗಳಲ್ಲಿ ಅಲ್ಲಿರತಕ್ಕಂತಹ ಅನೇಕ ದೇವತೆಗಳಿಗೆ ಕ್ರಮಬದ್ಧವಾಗಿ ಏಕಾದಶಿಯಲ್ಲಿ ಪೂಜೆ ಪುನಸ್ಕಾರಗಳು, ಊಟೋಪಚಾರಗಳು, ಬಟ್ಟೆಗಳು, ತಿಂಡಿ ತಿನಿಸುಗಳು, ಗಂಧ ಕುಂಕುಮಗಳು, ಅರ್ಚನೆಯ ಅಭಿಷೇಕಗಳು ಎಲ್ಲ ನಡೀತವೆ, ಕ್ರಮಬದ್ಧವಾಗಿ ನಡೀತದೆ. ಉಪವಾಸ ಏನು ದುಶ್ಯೇತ್ ಸ್ಪಷ್ಟವಾಗಿ ಇವನ್ನೆಲ್ಲ ಹೇಳಿಬಿಟ್ಟಿದ್ದಾರೆ. ಪುಷ್ಪಗಂಧಾನುಲೇಪನಾದಿಗಳು, ಊಟೋಪಚಾರಗಳು ಉಪವಾಸದಲ್ಲಿ ಬರುವುದಿಲ್ಲ. ಉಪವಾಸದಿಂದ ಉಪವಾಸ ಮಾಡ್ತಾ ಇದ್ದರೆ ಇದನ್ನೆಲ್ಲ ಉಪಯೋಗಿಸಿಕೊಂಡ್ರೆ ಉಪವಾಸ ಕೆಡ್ತದೆ. ವಿಷಯ ಭೋಗ ಇದ್ದಾಗೆ ಗಂಧಲೇಪನ ಆಗಲಿ, ಪುಷ್ಪ ಅಲಂಕಾರ ಆಗಲಿ, ಪರಿಮಳ ದ್ರವ್ಯಗಳ ಚಿಂತನೆಗಳಾಗಲಿ, ಇವೆಲ್ಲ ಈ ವಿಷಯಗಳು ಅಂದರೆ ಈ ಪಂಚ ವಿಷಯಕ್ಕೆ ಕೇವಲ ಬಾಯಿಗೆ ಮಾತ್ರ ಹಾಕುವುದು ಊಟ ಅಂತಲ್ಲ. ಮೂಗಿಗೆ ಪರಿಮಳ ಬರುವುದು, ಕಣ್ಣಿಗೆ ದರ್ಶನ ಆಗುವುದು, ಮೈಗೆ ಸ್ಪರ್ಶ ಆಗುವುದು ಎಲ್ಲ ಇಟ್ಟುಕೊಳ್ತಾರವರು. ಎಲ್ಲಿಯೂ ಇದನ್ನು ನಡೆಸಿಕೊಡುವುದಿಲ್ಲ ಅವ್ರು. ಯಾಕೆಂದ್ರೆ ಅಷ್ಟು ದೂರ ಹೋಗಿ ಆಯಿತು ಅವರ ಆಕ್ರಮಣ, ಅವರ ಗೆರೆಗಳು. ಇದು ಕೇವಲ ಮಾಧ್ವ ಅಂದಾಗ ಅದು ಶಾಸ್ತ್ರೀಯ ಅಲ್ಲ ಅಂತ ಆಗುವ ಹಾಗೆ ಮಾಡಿ, ಸಕಲ ಶಾಸ್ತ್ರಗಳ ವಿರುದ್ಧವಾದ ಸಂಗತಿ ಅಂತ ಹೇಳಿಕೊಡುವ ಹಾಗೆ ಇವತ್ತು ಎಲ್ಲವನ್ನು ಬಿಟ್ಟಿದ್ದಾರೆ. ಎಲ್ಲಾ ದೇವಳಗಳನ್ನು ನೀವು ಮಾತಾಡಿಸಿ ನೋಡಿ ಬನ್ನಿ, ಯಾವಾಗ ತಿದ್ದಿಕೊಳ್ಳುತ್ತಾರೆ? ಯಾಕೆ ತಿದ್ದಿಕೊಳ್ಳುತ್ತಾರೆ? ಹೇಗೆ ತಿದ್ದಿಕೊಳ್ಳುತ್ತಾರೆ? ಹೇಳುವ ಹಾಗೆ ಇಲ್ಲ. ಅದರಂತೆ ಒಂದು ಸಂಗತಿ ಬಂದದ್ದು ನನಗೆ ಮಹಾಭಾರತದ, ಇದೇನು ಮಹಾಭಾರತದ ಪ್ರವಚನಗಳು ಇನ್ನೇನು ಮುಗಿತಾ ಬರ್ತಾ ಇವೆ. ವಾಸ್ತವವಾಗಿ ಅನುಶಾಸನ ಪರ್ವ ಒಂದು ಮುಗಿದ್ರೆ, ಅದರಲ್ಲಿಯೂ ದಾನ ಧರ್ಮ ಪರ್ವ, ಇದು ಉಪಪರ್ವ, ಇದು ಒಂದು ಮುಗಿದ್ರೆ ಒಂದೇ ಪರ್ವ, ಇದರಲ್ಲೇ ಮುಗಿತಾಯ. ಯಾಕೆಂದ್ರೆ ಮುಂದಿನ ಅವಾಂತರ ಪರ್ವ ಅನುಶಾಸನ ಪರ್ವದಲ್ಲಿಯೇ ಭೀಷ್ಮನ ನಿರ್ಯಾಣ, ಅದು ಮುಗಿಸಿದ್ದೇನೆ. ಅವಾಂತರ ಪರ್ವ ದೊಡ್ಡದಿಲ್ಲದು ಮುಗಿಸಿದ್ದೇನೆ. ಹಾಗಾಗಿ ಭೀಷ್ಮ ಮಾತಾಡುವುದು ಮಾತ್ರ ಬಾಕಿ. ಇದೇ ಮಹಾಭಾರತ ಭೀಮನ ಮೇಲಿನ ನಾಗಗಳ ಆಕ್ರಮಣ ಹೇಳಿದೆ. ಅದನ್ನು ಆಚಾರ್ಯರು ಮಧ್ವರು ಅಷ್ಟ ಕುಲನಾಗಗಳ ಬಗ್ಗೆ, ಅಷ್ಟ ವರನಾಗಗಳ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ರು. 15 ವ್ಯಾಖ್ಯಾನಕಾರರನ್ನು ನಾನು ನೋಡಿದ್ದೇನೆ ಮಹಾಭಾರತ ತಾತ್ಪರ್ಯನಿರ್ಣಯಕ್ಕೆ, ವಾದಿರಾಜರಿಂದ ಹಿಡಿದು ವೇದಾಂಗ ತೀರ್ಥರನ್ನು ಇಟ್ಟುಕೊಂಡು. ಆದರೆ ಯಾರಲ್ಲಿಯೂ ಆ ಊರುನಾಗವರ ಅಷ್ಟಗಳ ಬಗ್ಗೆ ಮಾಹಿತಿ ಇರಲಿಲ್ಲ. ಅದನ್ನು ಹೊಸದಾಗಿ ಹುಡುಕಿ ನೋಡಿ ತಿಳಿದು ಮತ್ತು ವಿಮರ್ಶೆ ಮಾಡಿ 50 ವೇದವ್ಯಾಸರ ಗ್ರಂಥಗಳಲ್ಲೇ ಇರುವಂತೆ ಅದರಲ್ಲಿಯೂ ಮಹಾಭಾರತವೇ ಎತ್ತಿಕೊಂಡಂತೆ ಅದನ್ನು ತೋರಿಸಿಕೊಟ್ಟೆ. ಹಾಗಾಗಿ ನಾಗನ ಉಪದ್ರವ ಇದ್ದವರಿಗೆ ನಾಗಾಷ್ಟಕಂ ಸಮಭ್ಯರ್ಚ್ಯ ಅಂತ ಹೇಳಿ 8 ನಾಗಗಳನ್ನು ಚೆನ್ನಾಗಿ ಪೂಜೆ ಮಾಡಿಕೊಂಡರೆ ಅಂತ ಮಾತು ಬಂತು. ಚೆನ್ನಾಗಿ ಪೂಜೆ ಮಾಡುವುದು ಏನು ಅಂದಾಗ ಅವರವರ ಸ್ಥಾನಗಳು, ಲಕ್ಷಣಗಳು, ಮಂಡಲಗಳು ಇವೆಲ್ಲ ಸಿಕ್ಕಿತು. ಇವನ್ನೆಲ್ಲ ಚೆನ್ನಾಗಿ ಪೂಜೆ ಮಾಡುವ ವಿಧಾನವನ್ನು ತೋರಿಸಿಕೊಟ್ಟು, ಇಷ್ಟು ಮಾಡಿಯೂ ಕೆಟ್ಟದಾದ ವಿಧಾನದಲ್ಲಿಯೇ ತಪ್ಪನ್ನೇ ನಡೆಸಿಕೊಂಡು ಅದೇ ದೊಡ್ಡ ಸರ್ವಸ್ವ ಅಂತ ಹೇಳಿಕೊಂಡು ತಿರುಗಾಡುವ ಮಂದಿಯನ್ನು ಕಮ್ಮಿ ಆಗಲಿಲ್ಲ. ಯಾಕೆಂದರೆ ದೇವರು ಹೇಳಿದ್ದನ್ನೇ ನೀನಾಗಿ ಹೇಳಲಿಕ್ಕೆ ಹೋಗಬೇಡ, ಆಗುವುದಿಲ್ಲ. ಆಚಾರ್ಯ ಮಧ್ವರು ಬರುವಾಗಲೂ ವೇದವ್ಯಾಸರು ಹಾಗೆ ಹೇಳಿದ್ದು. ಬೇಡ ಅಂದ್ರೆ ಅವರು ವ್ಯಾಸರು ಹೇಳ್ತಾರೆ, ಇದ್ದಾರೆ ಒಂದು 4 ಜನ ಹೇಳುವಂತ. ಹಾಗೆ
ಎಲ್ಲಿಯೋ ಒಂದು 4 ಜನರಿಗಾಗಿ ಮಾತ್ರ ಇದ್ದಾಗ ಅವರೇ ಮತ್ತೆ ಪರಿಪ್ರಶ್ನೆ ಮಾಡಿಕೊಂಡು ತಿದ್ದಿಕೊಳ್ತಾರೆ ಹೊರತು ಇಲ್ಲ ಆದ್ರೆ ಇಲ್ಲ ಅಂತ. ಇದನ್ನೇ ಬಹಳ ಚಂದವಾಗಿ ಹೇಳ್ತಾನೆ. ಧರ್ಮದ ಗತಿ ಬಹಳ ಸೂಕ್ಷ್ಮ. ಅದು ತಪ್ಪು ಮಾಡಬೇಕು ಅಂತಲೇ ಮಾಡಿತ್ತು. ಎಲ್ಲೋ ಒಂದು ಕಡೆಯಲ್ಲಿ ನಿರ್ಣಯಾಂಶವನ್ನು ಕೊಟ್ಟರು, ಬೇಡ, ಅವರಿಗೆ ಯೋಗ್ಯತೆ ಇಲ್ಲ, ಅವರಿಗೆ ಏಕಾದಶಿಯನ್ನು ಉಪಯೋಗಿಸಿಕೊಳ್ಳುವ ಕತೆ ಗೊತ್ತಿಲ್ಲ, ಎಲ್ಲ ಲೋಕದ ಪಾಪಗಳನ್ನು ನುಂಗುವುದೇ ಅವರಿಗೆ ಯೋಗ್ಯತೆ, ಧರ್ಮಸ್ಯ ಅದೇ ಸೂಕ್ಷ್ಮ ಆಗತಿರಿಗೆ ಧರ್ಮಸ್ಯ. ಆದ್ರೆ ಇದನ್ನೆಲ್ಲ ಹೇಳಲಿಕ್ಕೆ ಆಗುವುದಿಲ್ಲ. ದುರ್ಜ್ಞೇಯಂ ಹಿ ಅಕೃತಾತ್ಮಭಿ, ಭಗವಂತನ ಎಚ್ಚರ ಇಲ್ಲದಿದ್ದವರಿಗೆ, ಸಾಧನೆಯಲ್ಲಿ ನೆಲೆಗೊಳ್ಳದವರಿಗೆ ಇದು ಹೇಳಲಿಕ್ಕೆ ಬರುವ ಸಂಗತಿ ಅಲ್ಲ ಆಗಿಬಿಟ್ಟಿದೆ. ಇದನ್ನು ಹೇಳುವಂತಿಲ್ಲ, ಹೇಳಬಾರದು ಅಂತ ಸ್ಪಷ್ಟಪಡಿಸಿಬಿಟ್ರು ಅವರು. ವಾಸ್ತವವಾಗಿ ಹೇಳಲಿಕ್ಕೆ ಹೋದಾಗ ಭೀಷ್ಮರು ಹೇಳತ, ತಸ್ಮಾತ್ ಏನ್ ಮಾಡ್ಬೇಕಾಗಾದ್ರೆ, ತಸ್ಮಾತ್ ಮೌನೇನ ಮುನಯ ದೀಕ್ಷಾಂ ಕುರುವಂತಿ. ಅದರ್ಥ ಅವರು ಅದಕ್ಕೆ ಮೌನ ಮಾಡು. ಈಗ ಅರ್ಥ ಆಯ್ತು ನಮಗೆ ಮುನಿಗಳು ಅಂದ್ರೆ ಏನು ಅಂತ. ಮೌನಿಗಳು ಅಂತ ಅರ್ಥ, ಮಾತಾಡುವುದಿಲ್ಲ, ಏನು ಹೇಳುವುದಿಲ್ಲ. ಬಹಳ ವಿಚಿತ್ರ. ಎಷ್ಟು ಮೌನ ಮಾಡ್ತೀಯ ಅಷ್ಟು ನೀನು ಉದ್ಧಾರನಾಗ್ತೀಯ. ಯಾಕೆಂದ್ರೆ ಮಾತನ್ನು ಜನ ಹಿಡ್ಕೊಳ್ತಾರೆ, ಮಾತನ್ನು ಹಿಡ್ಕೊಂಡು ನಿನ್ನನ್ನು ಕಚ್ಚುತ್ತಾರೆ, ಹೇಳಿದವನನ್ನು ಕಚ್ಚುತ್ತಾರೆ. ಮಾತನ್ನು ಬೇರೆ ಕದೀತಾರೆ. ಕದಿಯುವ ಮೂಲಕ ಅಲ್ಲಿನ ಪರಿಪೂರ್ಣವಾದಂತಹ ಏಳು ಬೀಳುಗಳನ್ನೆಲ್ಲ ಮತ್ತೆ ಇನ್ನೊಂದು ಕಡೆಗೆ ಎಸಿತಾರೆ. ಹೀಗಾಗಿ ಮಾತನ್ನು ಯಾವ ನೆಲೆಯಲ್ಲಿ ನೆಲೆಸಿಕೊಳ್ಳಬೇಕು ಅನ್ನುವ ವಿಷಯವನ್ನು ಮೌನದಲ್ಲಿ ಅಂತ ಹೇಳಿಬಿಟ್ಟು, ಮೌನ ಬಹಳ ದೊಡ್ಡ ಅಸ್ತ್ರ ಬದುಕುವವರದ್ದು, ಋಷಿಗಳದ್ದು. ಹೀಗಾಗಿ ಮೌನೇನ, ಮುನಿಗಳು ಮೌನದಿಂದ ತಮ್ಮ ಸಂಪತ್ತನ್ನು ಗೆದ್ದರು. ಅದರಂತೆ ಅವರ ಬದುಕಿನ ಉದ್ದದ ದೀಕ್ಷೆಯನ್ನು ಅವರು ವಹಿಸಿಕೊಂಡಿದ್ದಾರೆ. ಅದರಂತೆ ಇನ್ನು ಮುಂದೆ ಹೇಳುವಾಗ ಅವರು ಹೇಳ್ತಾನೆ, ದುರುಕ್ತಸ್ಯ ಭಯಾತುರಾಚನ್ನ ನಾಭಾಷಂತೆ ಚ ಕಿಂಚನ. ಅವರು ಮಾತಾಡುವುದಿಲ್ಲ. ಯಾಕೆ ಅಂದ್ರೆ ಎಲ್ಲಿ ಮಾತಾಡಿದ್ದರಲ್ಲಿ ಕೆಟ್ಟದ್ದು ಬರ್ತದೋ ಅಂತ. ಹೇಳಬಾರದವನಿಗೆ ಹೇಳಿಕೆ ಆಗಿಬಿಟ್ರೆ, ಹೇಳಬಾರದ್ದನ್ನು ಹೇಳಿ ಹೋಗಿದ್ರೆ, ರಹಸ್ಯದ ಉದ್ಘಾಟನೆ ಆಗಿ ಬಂದ್ರೆ ನೋಡಿ. ಎಲ್ಲಿವರೆಗೆ ಅಂದ್ರೆ ಮಧ್ವಾಚಾರ್ಯರು ಗೀತಾರ್ಥ ಮಕ್ಷ್ಯಾಮಿ ಶಕ್ತಿತಃ ಅಂದಾಗ ವೇದವ್ಯಾಸರು ಬೇಡಪ್ಪ ಅಂತಾರೆ, ಗೀತಾರ್ಥ ಮೋಕ್ಷಾಮಿ ಲೇಷತಃ ಇರ್ಲಿ ಅಂತಾರೆ. ಚೂರು ಹೇಳಿದ್ರೆ ಸಾಕಾಗ್ತದೆ, ಚೂರು ಹೇಳಿದ್ದೇನೆ ಅಂತ ಮಾಡಿಬಿಡು, ಹೇಳಿದೆ ಅಂತ ಮಾಡು ಅಷ್ಟೇ ಸಾಕು, ಉದ್ದಕ್ಕೆ ಕೊಡಬೇಡ, ಹೆಚ್ಚು ಹೇಳಬೇಡ. ಎಂತ ವಿಚಿತ್ರ ಕರೆಕ್ಷನ್ ನೋಡಿ, ಬೇಡ ಅನ್ನುವ ರೀತಿ ಹೇಗೆ ನೋಡಿ. ಅದರಲ್ಲಿ ಆಚಾರ್ಯರು ಕೊಡುವಾಗಲೇ ವೇದಗಳ ಭಾಷ್ಯಕ್ಕೋಸ್ಕರ ತೆರಳಿದವರು ಅದನ್ನು ಗದ್ಯಾತ್ಮಕವಾಗಿ ಕೊಡದೆ ಮೊದಲೇ ಪದ್ಯಾತ್ಮಕವಾಗಿ ಕೊಟ್ಟು ಒಂದು ಸ್ವಲ್ಪ ಕ್ಲಿಷ್ಟತೆಯನ್ನು ಉಳಿಸಿಕೊಂಡ್ರು. ಅದರ ಬಳಿಕ ಅದರ ಪೂರ್ಣವನ್ನು ನಮಗೆ ಕೊಟ್ಟಿಲ್ಲ. ಅವ್ರು ಕೊಟ್ಟಿರ್ಬೋದು, ನಮಗೆ ಕೊಟ್ಟಿಲ್ಲ. ಅದಕ್ಕೆ ಹೇಳಿದ್ ನಾನು ಇದೇ ವಿಷಯದಲ್ಲಿ ಎಲ್ಲಿ ಅದನ್ನು ದುರುಪಯೋಗ ಮಾಡುತ್ತಾರೋ, ಕೆಟ್ಟವರ ಕೈಗೆ ಹೋಗಿ ಬಿಡುತ್ತದೋ, ಸಾಧನೆ ಇಲ್ಲದೆ ಸೇವೆ ಇಲ್ಲದೆ ಅದನ್ನು ಎಲ್ಲಿ ಎಗರಿಸಿ ಬಿಡ್ತಾರೆ ನೆಲೆಯಲ್ಲಿ ಕೊಡಬೇಡ ಅಂದ್ರು ಭೀಷ್ಮರು. ಮತ್ತೆ ಧಾರ್ಮಿಕಾ ಗುಣ ಸಂಪನ್ನಾ ಸತ್ಯಾರ್ಜವ ಸಮನ್ವಿತಾ ದುರುಕ್ತ ವಾಚಾಭಿಹಿತೈ ಪ್ರಪವಂತಿಯ ದುಷ್ಕೃತ. ಎಷ್ಟು ಒಳ್ಳೆಯವರಾದ್ರೇನು, ಒಳ್ಳೆ ಶ್ರದ್ಧೆ ಇದ್ದು ಒಳ್ಳೆಯ ಕೆಲಸಗಳನ್ನು ಮಾಡುವವರಾದ್ರೇನು, ಸತ್ಯಾದಿ ಸಕಲ ಸದ್ಗುಣಗಳ ಸಂಪತ್ತವರಲ್ಲಿದ್ದರೇನು, ನೇರವಾದ ಪ್ರಾಮಾಣಿಕವಾದ ನುಡಿಯವರಾಗಿದ್ದರು, ಇಂಥದ್ದು ಯಾರಿಗಾದರೂ ಬೇಡದಿದ್ದವರಿಗೆ ಯೋಗ್ಯತೆ ಅಲ್ಲದ ಸಂಗತಿಯನ್ನು ಕೊಡುವ ಮೂಲಕ ಕೊಟ್ಟು ಬಿಟ್ರೆ, ಮಾತಾಡಿಸಿ ನಿಂತರೆ, ವಿಷಯಗಳನ್ನು ತಿಳಿಸಿದರೆ ಅವರು ಖಂಡಿತವಾಗಿಯೂ ಹಾಳಾಗ್ತಾರೆ. ಇದೇ ನಮೂನಿಯಾಗಿ ಕೆಟ್ಟ ಜನ್ಮಗಳಲ್ಲಿ ಮತ್ತೆ ಒದ್ದಾಟ ಪಡಬೇಕಾಗುತ್ತೆ. ಆದರೆ ಉಪದೇಶ ನ ಕರ್ತವ್ಯ ಅಜ್ಞಾತ್ವ ಯಸ್ಯ ಕಸ್ಯಜಿತ್, ಯಾರಿಗಾದ್ರೂ ತಿಳಿಯದೆ ಕೊಡಬೇಡ. ಅವನು ಯಾರು,
ಅವನಿಗೇಕೆ? ಶಾಸ್ತ್ರವೇನು ತಿಳಿಯುವುದಾಗಿ? ಶಾಸ್ತ್ರವೇನು ಏನು ಹೇಳುತ್ತದೆ? ತಿಳಿದು ಉಪದೇಶಕ್ಕೆ ತೆರಳು ಹೊರತು ತಿಳಿಯದೆ ಮಾತಾಡಬೇಡ ಕೆಲಸವನ್ನು. ಇದು ಉಪದೇಶದ ಒಂದು ದೊಡ್ಡ ಹಂತ. ಉಪದೇಶಾರ್ಥಿ ತತ್ಪಾಪಂ ಬ್ರಾಹ್ಮಣ ಸಂವಾಪನೀಯ. ತಿಳಿದವನು ಕೊಟ್ಟವನು ಕೊಟ್ಟಿರತಕ್ಕ ಸಂಗತಿಯಲ್ಲಿ ಆದ ಹೆಚ್ಚು ಕಡಿಮೆಗೆ ಭಾಗಿಯಾಗ್ತಾನೆ. ಬಹಳ ಕಷ್ಟ. ಈಗ ವಿಷ ಕೊಟ್ಟವನು ಕುಡಿದವನೇಗೂ ಸಾಯ್ತಾನೆ ಆದ ತಕ್ಷಣ ಅವನ ಸಾವಿಗೆ ಕಾರಣನಾದವನು ಕೊಟ್ಟವನಲ್ಲ. ಅದರಂತೆ ವೆಪನ್ ಆಯುಧ ಕೊಟ್ಟವನು ಹೊಡೆದವನಲ್ಲ, ಹೊಡೆದವನಿಗಿಂತ ಮಿಗಿಲಾಗಿ ಕೊಟ್ಟವನ ಮೇಲೆ ಕೇಸ್ ಬರುವುದಿಲ್ಲ. ಅದರಂತೆ ಅಂತ ಶಾಸ್ತ್ರದ ಗತಿಗಾಗಿ ಕೊಟ್ಟವನು ಹಾಳಾಗ್ತಾನೆ, ಪಡೆದವನ ಅದನ್ನು ದುರುಪಯೋಗ ಪಡಿಸಿದ್ರು ಪಡಿಸದಿದ್ದರು ಕೆಟ್ಟ ಪಾತ್ರದೆಡೆಗೆ ಸಂದದ್ದರಿಂದ ಅಂತ ಕೊಡುವುದೇ ದೊಡ್ಡ ಸಂಗತಿ ಅಲ್ಲ ಅಂತ. ಅದರಿಂದ ವಿಮರ್ಶ ತಾವತ್ ಪ್ರಾಜ್ಞೇನ ವಕ್ತವ್ಯಂ ಧರ್ಮಮಿಚ್ಛತ್. ಅವನು ಪುಣ್ಯವನ್ನು ಬಯಸುವುದಾಗಿದ್ದರೆ ವಿಮರ್ಶೆ ಮಾಡಿ ಹೇಳಬೇಕು. ಸಬ್ಜೆಕ್ಟ್ ವಿಮರ್ಶೆ ಮಾತ್ರ ಅಲ್ಲ, ಪಾತ್ರ ವಿಮರ್ಶೆ ಮಾಡಿ ಹೇಳಬೇಕು. ಜನರನ್ನು ನೋಡಿ ಹೇಳಬೇಕು. ಸತ್ಯಾನೃತೇನ ಹಿ ಕೃತೆ ಉಪದೇಶ ಹಿನಸ್ತಿ. ಅದವನು ತಪ್ಪು ಹೇಳಿದ್ರು ಸಿಕ್ಕಿ ಬೀಳುತ್ತಾನೆ, ಸರಿ ಹೇಳಿದ್ರು ಸಿಕ್ಕಿ ಬೀಳುತ್ತಾನೆ. ತಪ್ಪು ಹೇಳಿದ್ರೆ ಹೇಗೂ ವಿಷಯ ತಪ್ಪಾದ್ರಿಂದ ಸಿಕ್ಕಿ ಬೀಳ್ತಾನೆ, ಸರಿ ಹೇಳಿದ್ರು ವ್ಯಕ್ತಿ ಸರಿ ಇಲ್ಲ ಆದ್ರೆ ಸಿಕ್ಕಿ ಬೀಳ್ತಾನೆ. ಅದರಿಂದ ವಿಮರ್ಶೆ ಮಾಡಬೇಕು ಹೇಳುದು ಅದಕ್ಕೋಸ್ಕರ. ವಿನಿಶ್ಚಿತ್ಯ ವಿಪರ್ಯಯಂ, ಅನರ್ಥವನ್ನು ಯೋಚನೆ ಮಾಡಿಕೊಂಡು ವಕ್ತವ್ಯಮಿಹ ಪೃಷ್ಟೇನ. ಹಾಗಾದ್ರೆ ಕೇಳಿದವನಿಗೆ ಹೇಳುವುದಾ? ಕೇಳಿದವನಿಗೆ ಹೇಳು, ಆದ್ರೆ ಕೇಳಿದವನು ಯಾರು ಅಂತ ನೋಡಿ ಹೇಳು. ಕೇಳಿದ್ದು ಏನು ಅಂತ ನೋಡಿ ಹೇಳು, ಯಾಕೆ ಕೇಳಿದ್ದು ಅಂತ ನೋಡಿ ಹೇಳು. ಒಂದೊಮ್ಮೆ ಕೇಳಿದವನಿಗೆ ಹೇಳಿದ್ದೇನೆ ಅಂತ ಹೇಳಿಕೊಂಡರೆ ಮುಂದೆ ಆಗತಕ್ಕಂತಹ ವಿಪರೀತವನ್ನು ಯೋಚನೆ ಮಾಡಿಕೊಂಡು ಮತ್ತೆ ಹೇಳು. ಇಷ್ಟೆಲ್ಲ ಉಂಟು. ನಾವು ಅವನಿಗೆ ಬಹಳ ಚಂದವಾಗಿ ಒಳ್ಳೆ ಕಲಿತಾ ಇದ್ದಾನೆ, ಎಕ್ಸ್ಪೆರಿಮೆಂಟಿನಲ್ಲಿ ಅವನಿಗೆ ಆಸಕ್ತಿ ಉಂಟು, ಹೇಳಿ ನಾವು ಯಾವ ಪ್ರಕಾರದಲ್ಲಿ ವಸ್ತುಗಳ ಜೋಡಣೆಯನ್ನು ಆ ಧಾತುಗಳ ಮಿಶ್ರವನ್ನು ಮಾಡಬೇಕು ಅಂತ ಅವನಿಗೆ ತೋರಿಸಿಕೊಟ್ರೆ ಅವರದನ್ನು ಮಾಡಿ ಬಾಂಬು ಸಿಡಿಸಿ ದೇವಾಲಯವನ್ನು ಉಡಿಸಿ ಜನಜಾತ್ರೆಯನ್ನು ಅಳಿಸಿ ಕೂತ್ರೆ ಏನು ಮಾಡುವ? ನಾನು ಅವನಿಗೆ ಸಂಯೋಜನೆ ಪದ್ಧತಿಯನ್ನು ಶಾಸ್ತ್ರದಲ್ಲಿ ಯಾವ ನೆಲೆಯಲ್ಲಿ ವಿಜ್ಞಾನಗಳು ಯಾವ ಸೂತ್ರದಲ್ಲಿ ನಡೆಸ್ತಾರೆ ಎನ್ನುವುದನ್ನು ಅವನನ್ನ ಹತ್ರ ಕೇಳಿಕೊಂಡಿದ್ದೆ ಹೇಳಿದೆ. ನನಗೇನು ಅವನು ಉಡಾವಣೆ ಮಾಡ್ತಾನೆ, ಎತ್ತಿ ಹಾಕ್ತಾನೆ, ನನಗೆ ಗೊತ್ತೇ ಇರಲಿಲ್ಲ ಅಂತಾನೆ. ಅದು ತಿಳ್ಕೊಳ್ಬೇಕು. ಎಂಥವನಾಗಿದ್ರೂ ಕೊಟ್ಟರವನು ಯಾವ ಪ್ರಕಾರದಲ್ಲಿ ಉಪಯೋಗಿಸಿಕೊಳ್ಳಬಹುದು ಅಂತ ಒಂದೊಮ್ಮೆ ಅಂತೇಳಿ ದುರುದ್ದೇಶದಲ್ಲಿ ಅದನ್ನೊಂದೊಮ್ಮೆ ಬಳಸಿಕೊಂಡಿದ್ದರೆ ನನ್ನ ಕಥೆ ಏನಾಗ್ತದೆ. ಅದರಿಂದ ಯಾವುದೇ ಪ್ರಕಾರದಲ್ಲಿ ಇರತಕ್ಕಂಥ ಫಾರ್ಮುಲಾಗಳನ್ನು ರಹಸ್ಯವಾಗಿಡ್ತಾರೆ, ಹೇಳಲಿಕ್ಕೆ ಹೋಗುವುದಿಲ್ಲ, ತಿಳಿಸುವುದೇ ಇಲ್ಲ, ಅದನ್ನು ಹೊರಗೆ ಹಾಕುವುದೇ ಇಲ್ಲ. ಅದನ್ನು ಹೇಳಿದ್ರಿ. ಪೃಷ್ಟೇನ ವಕ್ತವ್ಯಂ ಎನ್ನುವುದು ಸತ್ಯ, ಕೇಳಿದವನಿಗೆ ಹೇಳಬೇಕೆನ್ನುವುದು ಸತ್ಯ. ಆದರೆ ಕೇಳಿದವನಿಗೆ ಹೇಳಬೇಕಾದರೂ ವಿಮರ್ಶೆ ಮಾಡಿ ಒಂದೊಮ್ಮೆ ಇದರ ವಿಪರೀತವಾದಂತಹ ಸ್ಟೇಜ್ ಇದ್ರೆ ಏನೆಲ್ಲ ಆಗ್ತದೆ ಅನರ್ಥಗಳು ಒಂದು ಯೋಚನೆ ಮಾಡಿ. ನಾವು ಪ್ಲಸ್ ಪಾಯಿಂಟ್ ಮಾತ್ರ ನೋಡುವುದಲ್ಲ, ಅದರ ನೆಗೆಟಿವ್ ಆಸ್ಪೆಕ್ಟ್ಗಳನ್ನು ನೋಡ್ಬೇಕು, ನೋಡಿಕೊಳ್ಳಬೇಕು, ಮತ್ತೆ ಮುಂದಡಿ ಇಡಬೇಕು. ವಿಮರ್ಶೆ ಮಾಡದೆ ಹೇಳುವವನಿಗೆ. ಆದ್ರಿಂದಲೇ ಶಾಸ್ತ್ರಗಾರ ಹೇಳುವಾಗ ನಾ ಸಂವತ್ಸರ ವಾಸಿನೇ ಪ್ರಬ್ರೂಯಾದಿತ್ಯಾಚಾರ್ಯ ಅಂತ ಹೇಳಿದ್ರು. ವರ್ಷದವರೆಗೆ ಕೂತು ಬೇಕು ಅಂತ ಕೇಳಿಕೊಂಡು ಹಠ ಮಾಡಿಕೊಂಡು ಸೇವೆ ಮಾಡದೇ ಇದ್ದ ಶಿಷ್ಯನಿಗೆ ಹೇಳಲಿಕ್ಕೆ ಹೋಗಬೇಡ. ಇವನಿಗೆ ಎಂತಂತೆ ಹೇಳಿದ್ರೆ ಗೊತ್ತುಂಟಲ್ಲ, ಹೇಳ್ಬೋದಿತ್ತಲ್ಲ, ಮಂಡೆಮಾರಿ ಎಂತ ಸತಾಯಿಸುವುದು, ಎಂತ ಕಾಯಿಸುವುದು. ಜನ ಸಿಗುವುದೇ ವಿರಳ, ತಿಳಿಯುವವರೇ ಬರುವುದಿಲ್ಲ, ಜಿಜ್ಞಾಸಿಗಳೇ ಇಲ್ಲ. ಅಂದಾಗ ಮಾಡಿದ್ರೇನು ಪಾಠ, ಹೇಳಿದ್ರೇನು ಸಂಕಟ ಅಂತ ಕೇಳುವಾಗಿಲ್ಲ. ಮತ್ತೆ ವಿಮರ್ಶೆ ಮಾಡು, ಮತ್ತೆ ಕಾಯಿಸಿ ನೋಡು. ಬೇಕೇ ಹೌದಾ ಆಗಲಿ, ಉಪಯೋಗ ಆಗ್ತದ ಅಂತ ಇರಲಿ, ಇಲ್ಲ ಆದ್ರೆ ಕೊಡಬೇಡ. ನೋಡಿ ಏನು ಗಮ್ಮತ್ತು ನೋಡಿ. ವಿಮರ್ಶೆ ಮಾಡು, ಅನುಕೂಲಕ್ಕೆ ಮಾತ್ರ ಆಗಲಿ.
ನನ್ನ ಗುರುಗಳು ಬನ್ನಂಜಿಯವರು ಹಾಗೆ ಮಾಡಿದ್ದು ಮತ್ತೆ ನೋಡುವಾಗ ನನಗಾಗಿದ್ದೆಲ್ಲ ಕತೆ ಗೊತ್ತಿಲ್ಲ. ಇದೊಂದು ತತ್ವ ಇದೆ ಎಂದು ಗೊತ್ತಿಲ್ಲ, ಈ ಪಾಠ ಆಗದೆ ತತ್ವ ಗೊತ್ತಾಗುವುದು ಹೇಗೆ? ನಾ ಸಂವತ್ಸರ ವಾಸನೆ ಪ್ರಬ್ರೂಯಾತಿ ಅನ್ನತಕ್ಕಂಥ ಗೆರೆಯೂ ಉಪನಿಷತ್ತಿನ ಮಾತು ಸಹ ಹಾಗಾಗಿರಲಿಲ್ಲ. ಕಲಿಬೇಕು ಇತ್ತು ಅಷ್ಟೇ ಹೊರತು, ವಿಷಯಗಳ ಮೇಲಿನ ಆಸೆ ಇತ್ತಷ್ಟೇ ಹೊರತು ಯಾಕೇನು ಗೊತ್ತಿಲ್ಲ. ಒಬ್ಬರಿಗೀಗ ಸಣ್ಣ ಮಗುವಿಗೆ ಅಲ್ಲಿ ಹಣ್ಣು ತಂದಿಡ್ತಾರೆ, ಅದು ಬೇಕು ಬೇಕು ಬೇಕು, ಅದು ಲಾಯ್ಕಿಲ್ಲ, ಅದು ಬೇಡ, ಅದು ಕೇಳ್ತದ? ನೋಡುವ, ಕೊಡು. ಆಯ್ತು, ಕೊಟ್ಟು ಬಿಟ್ರೆ ಹುಣಸೆ ಹಣ್ಣದು ಉಳ್ಳಿ ಉಳ್ಳಿ ಆಗ್ತದೆ, ಅದೇ ರುಚಿ ಅಂತ ತಿಳ್ಕೊಳ್ತದೆ, ಮತ್ತೆ ಮತ್ತೆ ತಿಂತದೆ. ಹಾಗೆ ಪೂರಾ ಕಚ್ಚಿ ಕಚ್ಚಿ ತಿಂದು ತಿಂದು ಅದಕ್ಕೆ ರುಚಿಯ ಬಗ್ಗೆ ವ್ಯತ್ಯಾಸ ಗೊತ್ತಿಲ್ಲ. ಕಬ್ಬಿನ ತುಂಡು ಹೀಗಿಲ್ಲ ಇರುವುದು, ಇದು ಬೇರೆ ಹೇಳಿದ್ರೆ ಅರ್ಥ ಆಗುದಿಲ್ಲ ಅದಕ್ಕೆ. ಅದೇ ಬೇಕು ಅಟ್ಟ ಮಾಡಿ ತಿಂದು ಕೊನೆಗೆ ನೆತ್ತರು ಹೊರಗೆ ಹೋಗಿ ಅದು ತನ್ನನ್ನು ಕಳ್ಕೊಳ್ಳುತ್ತದೆ. ಅದರಿಂದ ಬುದ್ಧಿ ಯಾರು ಹೇಳಬೇಕು, ಯಾರು ಕೊಡಬೇಕು, ಯಾರು ಕೊಡಬಾರದು? ಹೀಗೆ ಲೋಕದಲ್ಲಿ ಕಾಣತಕ್ಕಂಥ ಬ್ರೆಡ್ಡು ಮತ್ತೆ ಬೇಕರಿ ಫುಡ್ಡು ಇವೆಲ್ಲ ಧಾರಾಳವಾಗಿ ದಾರಿಯ ಬದಿಯಲ್ಲಿ ಹಾಕ್ಲಿಕ್ಕೆ ಹೋಗಿ ಎಲ್ಲ ಮಕ್ಕಳು ಕೇಳುತ್ತೇನೆ, ಅದು ಬೇಕು, ಅದು ತಿಂತೇನೆ, ಅದು ಇರಲಿ, ಅದಷ್ಟು ಜನ ತಿನ್ನುವುದಿಲ್ಲ, ಆಗುವುದಿಲ್ವಾ? ಹೀಗೆ ಕೇಳಿಕೊಂಡು ಹಠ ಮಾಡ್ತದೆ ಹೊರತು ಅದಕ್ಕೇನು ಗೊತ್ತೇ ಇಲ್ಲ ಅದರ ರುಚಿಯ ಬಗ್ಗೆ, ಅದರ ಹಾಳುತನದ ಬಗ್ಗೆ, ಅದರ ತಯಾರಿಕೆಯ ಬಗ್ಗೆ. ಕೊನೆಗೆ ಹೇಳ್ತಾರೆ ಎಲ್ಲ ಕೂತ್ಕೊಂಡು, ಜಂಕ್ ಫುಡ್ಸ್ ತಿಂದ್ರೆ ಆರೋಗ್ಯ ಕೆಡ್ತದೆ, ಹೀಗಾಗ್ತದೆ, ಮಕ್ಕಳಲ್ಲಿ ದೋಷ ಬರ್ತದೆ. ಅದು ಎಲ್ಲಿ ಕಾಣ್ತದೆ, ಯಾರಿಗೆ ಗೊತ್ತಾಗ್ತದೆ? ನೀವು ಸಣ್ಣ ಅಕ್ಷರದಲ್ಲಿ ಬರದ ಹಾಗೆ, ಇಂಜೂರಿಯಸ್ ಬರದ ಹಾಗೆ. ಅದರಿಂದ ಕಾಯಿಸಿ ತಾಯಿಸಿ ಕೊಟ್ಟದ್ದು ಯಾಕೆ ಎನ್ನುವುದು ಆಗ ಗೊತ್ತಾಗುವುದಿಲ್ಲ. ಅವರು ಕೊಟ್ಟ ಬಳಿಕವೂ ಏನು ಗೊತ್ತಾಗಲಿಲ್ಲ. 1 ವರ್ಷ ಕಾಯಿಸಿದ ನಂತರವೇ ಕೊಟ್ಟದ್ದು ನನಗೆ ಆಗಿದ್ರು, ಅವ್ರು ಯಾಕೆ ಕಾಯಿಸಿದ್ರು ಅಂತ ನನಗೆ ಗೊತ್ತಿಲ್ಲ. ಸಹಜವಾಗಿ ನನ್ನ ನಡೆ ಇತ್ತು. ಕೊನೆಗೆ ಅವರು ಕೊಟ್ಟ ಬಳಿಕ ಬಹಳ ಸಮಯದ ನಂತರ ಕೊಡ್ಲಿಕ್ಕೆ ಶುರು ಮಾಡಿ 6 ವರ್ಷ ಪಾಠ ಮಾಡಿದ್ದಾರೆ ಬಿಡಿ. ಮತ್ತೊಂದು 6 ವರ್ಷದ ನಂತರ ಈ ಮಾತು ಹೇಳಿದ್ದವರು. ನಾನು ವರ್ಷ ಕಾಯಿಸಿ ಕೊಡ್ಲಿಕ್ಕೆ ಶಾಸ್ತ್ರವೇ ನನಗೆ ಪರವಾನಗಿ ಕೊಟ್ಟಿದೆ. ಆದರೂ ಅವನು ಹಠ ಮಾಡಿ ಕೇಳಿದ್ರೆ ಅವನು ಶಿಷ್ಯ ಆದ ಅಂತ ಹೇಳಿಕೊಳ್ಳೋ ಮಟ್ಟಿಗೆ ಅದನ್ನು ಗಮನಿಸಿದ್ರು. ಆಗಲೂ ಗೊತ್ತಾಯ್ತು ನನಗೆ, ಆಗಲೇ ಗೊತ್ತಾದ್ದು. ಅವ್ರ ಬಾಯಲ್ಲಿ ಕೇಳಿ ಗೊತ್ತು. ಅವ್ರು ನಾನಾಗ ಹೇಳಿದ ನನಗೆ ಕಾಯಿಸಿದ್ದು ಒಂದು ಆಗ್ಲಿಲ್ಲಪ್ಪ, ನನಗೆ ಗೊತ್ತೇ ಇಲ್ಲ. ಬಹಳ ಚಂದವಾದಂಥ ಒಂದು ವಿಚಾರ ಇದು. ಸಹಜವಾದ ಒಂದು ವಿಷಯ ವಿಮರ್ಶೆಯಲ್ಲಿ ಉಪದೇಶದ ಗತ್ತಿ ಇರುವುದೀಗೆ ಅದ್ಭುತವಾದ ಸಂಗತಿ. ಇದನ್ನು ಭೀಷ್ಮರು ಬಹಳ ಸುಂದರವಾಗಿ ಹೇಳುತ್ತೆ. ಸಚೋಪದೇಶ ಕರ್ತವ್ಯ ಏನ ಧರ್ಮಮವಾಪನೀಯ ಅಂತ. ಉಪದೇಶ ಮಾಡಬೇಕು, ಮಾಡಿದ್ರೆ ಹೇಗಿರ್ಬೇಕು ಅಂದ್ರೆ ಪುಣ್ಯ ಬಂದಿರಬೇಕು, ಅದು ಮೆರೆಯಲಿಕ್ಕೆ ಆಗಬೇಕು. ಕೊಟ್ಟ ಕತೆ ಇವತ್ತು ನಮಗೆ ಗೊತ್ತು. ಅವರ ಪರಂಪರೆ ಅಂದ್ರೆ ಅವರ ಬಿಡಿ. ಬನ್ನಂಜಿಯವರು ಅವ್ರೇನು ನನಗೆ ಕಾಯಿಸಿ ಕೊಟ್ಟಿದ್ರು, ಅದರೇನೋ ಒಂದು ಚೂರು ತಿನಿಸು, ಅದರ ಇನ್ಫ್ಲುಯೆನ್ಸು ಅದು ಲೋಕಕ್ಕೆ ಮುಟ್ಟಿಸುವ ಬಗೆ ಆಗಬಹುದಿತ್ತು. ಇನ್ಯಾರು ಅವರೇ ಅವರ ಅಂಗಳದಲ್ಲಿಯೇ ನಿರಂತರವಾಗಿ ನೆಲೆಗೊಂಡಿದ್ದರು. ಆ ಆಸೆಯಲ್ಲಿ ಕೇಳದೆ ಹೋದದ್ರಿಂದ ಎಲ್ಲೋ ಬಿದ್ದುಕೊಂಡಿದ್ದದ್ದನ್ನು ಹೆಕ್ಕಿ ಗುಡಿಸಿಕೊಂಡು ಹಾಕಿಕೊಂಡದ್ದನ್ನು ತುಂಬಿಸಿ ಉಡಿಯಲ್ಲಿ ಮೆರೆದಾಡ್ಲಿಕ್ಕೆ ಹೋದ್ರೆ ಏನು ಲಾಭ ಆಗ್ತಾ ಇಲ್ಲ. ಮೆರಿಲಿಕ್ಕೆ ಬರುತ್ತೆ. ನಾನು ಹೇಳಿದಲ್ಲ, ಬ್ರೆಡ್ ಬೇಕರಿಗಳಲ್ಲಿ ಜನ ತುಂಬುತ್ತಾರೆ. ಬೀದಿ ಅಂಗಳದಲ್ಲಿ ಅದೇನು ಚರ್ಮುರಿಯವರು ಮತ್ತೆ ಪಾನ್ಪುರಿಯವರು ಅವರು ತಮ್ಮ ರಾಶಿಯನ್ನು ಖಾಲಿ ಮಾಡಿಕೊಳ್ತಾರೆ. ಹಾಗೆ ಇದು ಅಷ್ಟು, ಮತ್ತೆಂಥದಿಲ್ಲ. ದೊಡ್ಡ ಸಂಗತಿ ಅಲ್ಲ ವಾಸ್ತವವಾಗಿ. ಅದನ್ನ ಹೇಳ್ತಾರೆ, ಕೊಟ್ರೆ ಅವರಿಗೆ ಇವರಿಗೆ ಇಬ್ಬರಿಗೂ ಧರ್ಮ ಬರಬೇಕು, ಪುಣ್ಯವೃತ್ತಿ ಆಗಿ. ಮಾನ್ ಕ್ಲೇಶೋ ಹಿ ಭವತಿ ತಸ್ಮಾತ್. ಅದರಿಂದ ನೋಪದಿಷೇಧಿ, ಎಲ್ಲಿ ತೊಂದರೆಗೆ ಬೀಳ್ತದೆ ಅಂತ ಕಡೆಯಲ್ಲಿ ಉಪದೇಶಕ್ಕೆ ಕೈ ಹಾಕಬಾರದು. ಉಪದೇಶವನ್ನು ಕೊಡುವಂಥದ್ದನ್ನು ನಡೆಸಿಕೊಡಬಾರದು. ಇದು ಮುಖ್ಯವಾದ ವಿಷಯ ಅಂತ. ಉಪದೇಶದ ಪರಂಪರೆಯಲ್ಲಿ ಬಹಳ ದೊಡ್ಡದಾದಂತಹ ವ್ಯವಸ್ಥೆ ಹೀಗೆ ಇದೆ.
ಆದ್ದರಿಂದ ಭೀಷ್ಮರು ಬಹಳ ಸುಂದರವಾಗಿ ಪರೋಪದೇಶ ಅನ್ನುವಂಥದ್ದನ್ನು ತೋರಿಸಿಕೊಟ್ರು. ಮುಂದೆ ಧರ್ಮರಾಜ ಮತ್ತೊಂದು ಪ್ರಶ್ನೆ ಕೇಳುತ್ತಾನೆ. ವಾಸ್ತವವಾಗಿ ಅದರ ಮುಂದಿನ ಅವನ ಪ್ರಶ್ನೆ ತುಂಬಾ ಸುಲಭವಾಗಿತ್ತು. ಲಕ್ಷ್ಮಿಯ ವಿಷಯದಲ್ಲಿ, ಹಾಗಾಗಿ ಸಂಪತ್ತಿನ ವಿಷಯದ ಪ್ರಶ್ನೆಯನ್ನು ಉತ್ತರವನ್ನು ಮುಂದಕ್ಕೆ ನಾವು ಕೇಳುವ. ವಂದನೆಗಳೊಂದಿಗೆ ಶ್ರೀಕೃಷ್ಣ ಅರ್ಪಣಿಸು. ನಾರಾಯಣ ನಾರಾಯಣ.